ನೋಡಿ ಇದು ಇವಳೆ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್, ಕೇಳಿಸ್ತಾ ಇದೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಶ್ಚ ಚರಣೋ ಶರಣಂ ಪ್ರಪದ್ಯೆ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕಸ್ತುತ ಶ್ರೀಮಾನ್ ಶ್ರೇಯಸೇ ಮೈಸ್ತು ಭೂಜಸೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಮೊದಲನೇ ಶ್ಲೋಕದಲ್ಲಿ ಮಧ್ವ ಭಾಷೆಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ಭೂತ ಇದಾಯ್ತು ಅನ್ಸುತ್ತೆ, ಅಂದ್ರೆ ಭೂತ ಭೃತ್ ಆಯ್ತು ಅಂತಾರೆ. ಆಮೇಲೆ ಭೂತ ಭಾವ ಅದು ಓಂ ಭವಾಯ ನಮಃ ಅಂತ ಹೇಳ್ತೀವಲ್ಲ, ಅದರಲ್ಲಿ ಅದಕ್ಕೆ ಭಾವ ಅಂದ್ರೆ ಭಾವಯತಿ ಜಗತ್ ಉತ್ಪಾದಯತಿ ಇತಿ ಭಾವ. ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಶಂಕರರು ಮತ್ತೆ ಭಟ್ಟ ಪರಾಶರ ಭಟ್ರಿಗಿಂತ ಸ್ವಲ್ಪ ವ್ಯತ್ಯಾಸವಾಗಿ ಮಾಡ್ತಾರೆ ಇವರು. ಭಾವಯತಿ ಜಗತ್ ಉತ್ಪಾದಯತಿ ಇತಿ ಭಾವ ಅಂತ. ಇಲ್ಲಿ ಭಾವಯತಿ ಅಂದ್ರೆ ಅವನು ಕ್ರಿಯೇಚರ್, ಭಾವ ಅಂದ್ರೆ ಉಂಟು ಮಾಡೋದು ಅಂತ. ಅವನು ಉತ್ಪಾದಯತಿ ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡೋದ್ರಿಂದ ಕಾರಣಭೂತನಾಗಿದ್ದರಿಂದ ಅವನಿಗೆ ಭಾವ ಅಂತ ಹೇಳುತ್ತೆ. ಯಾರು ಮಾಡ್ತಾರೋ ಅದು ಮಟ್ಟು ಅಷ್ಟೇ ಅಲ್ಲ, ಭಾವಯತಿ ಜನಯತಿ ಭೂತಾನಿ ಇತಿ ಭಾವ. ಅಷ್ಟೇ ಅಲ್ಲ, ಅವನು ವಿಶ್ವವನ್ನು ಮಾತ್ರ ಸೃಷ್ಟಿ ಮಾಡೋದಿಲ್ಲ, ಅವನು ಸಮಷ್ಟಿ ಸೃಷ್ಟಿ ಭಗವಂತ ಪಂಚಭೂತಗಳು ಇದೆಲ್ಲ ಮಾಡಿ ಬ್ರಹ್ಮನ ಮೂಲಕ ವ್ಯಷ್ಟಿ ಸೃಷ್ಟಿಯನ್ನು ಮಾಡಿಸ್ತಾನೆ. ಅವನಿಗೆ ವೇದವನ್ನು ಕೊಟ್ಟು ಉಪದೇಶವನ್ನು ಮಾಡಿ ಅದನ್ನೇ ಭಾವಯತಿ ಜನಯತಿ ಭೂತಾನಿ, ಎಲ್ಲಾ ಭೂತಗಳನ್ನು ಜನಯತಿ ಅಂದ್ರೆ ನೇರವಾಗಿ ಮಾಡ್ತಿದ್ರು ಬ್ರಹ್ಮನ ಮೂಲಕ ಮಾಡಿಸ್ತಾನೆ. ಅದರಿಂದಲೂ ಸಹ ಭಾವ. ಬ್ರಹ್ಮನಿಗೂ ಭಾವ ಅಂತ ಹೇಳ್ಬೋದಾದ್ರೂ ಮೂಲವಾಗಿ ಭಾವ ಅಂತ ಹೇಳುದು ಭಗವಂತನಿಗೆ ಹೇಳುತ್ತೆ, ಅದಕ್ಕೆ ಅದರಿಂದ ಭಾವ. ಇನ್ನೊಂದು ಹೇಳ್ತಾರೆ ಭಾ ಅಂದ್ರೆ ಕಾಂತಿ. ಇದು ಎಲ್ಲ ಶಂಕರ ಭಟ್ರಂಗೆ ಬಾಹ ಅಂದ್ರೆ ಕಾಂತಿಗೆ, ಭಾತಿಗೆ, ಭಾಸ್ವತಿ ಅಂತ ಹೇಳ್ತೀವಲ್ಲ ಕಾಂತಿ. ಭಾಸ್ಕರ ಅನ್ನೋದಕ್ಕೆ ಬಾಹಕರ ಭಾಸ್ಕರ ಅಂತ. ಕಾಂತಿಯನ್ನು ಕೊಡೋದ್ರಿಂದ ಅವನು ಉಂಟು ಮಾಡೋದ್ರಿಂದ ಅವನಿಗೆ ಭಾಸ್ಕರ ಅಂತ, ಅದರಿಂದ ಕಾಂತಿ. ಅವತಿ ಅಂದ್ರೆ ದದಾತಿ ಅಂದ್ಬಿಟ್ಟು ಅವಧಾನೆ ಅಂದ್ಬಿಟ್ಟು ದದಾತಿ. ಅವತ್ತು ತುಂಬಾ ಇದೆ, ಅವರಕ್ಷಣೆ, ತುಂಬಾ ರಕ್ಷಣೆಗಳಿದೆ ಅದರಲ್ಲಿ ಇಲ್ಲಿ ದದಾತಿ ಅಂದ್ರೆ ಅದಕ್ಕೆ ಚಂದ್ರಾದಿಭ್ಯ ಇತಿ ಅಂದ್ರೆ ಸೂರ್ಯ ಚಂದ್ರರಿಗೆ ಕಾಂತಿಯನ್ನ ಕೊಡ್ತಾನೆ ಅವನು, ಭಗವಂತ ಕೊಡ್ತಾನೆ. ಯಸ್ಯ ಭಾತ ಸರ್ವಮಿದಂ ವಿಭಾತಿ ಅಂತ ಶ್ರುತಿನಲ್ಲಿ ಬರುತ್ತಲ್ಲ, ಅದರಿಂದಲೂ ಸಹ ಇವನು ಭಾವ ಅಂದ್ರೆ ಕಾಂತಿಯನ್ನ ಸೂರ್ಯ ಚಂದ್ರ ನಕ್ಷತ್ರ ಸೂರ್ಯ ಎಲ್ಲರಿಗೂ ಅವರಿಗೆ ಕಾಂತಿಯನ್ನ ಕೊಡುವುದು ಭಗವಂತ. ಅದರಿಂದಲೂ ಸಹ ಅವನಿಗೆ ಭಾವ ಅಂದ್ಬಿಟ್ಟು ಕಡೆಗೆ ಅದನ್ನ ಕಠೋಪನಿಷತ್ ತಮೇವ ಭಾಂತಂ ಅನುಭಾತಿ ಸರ್ವಂ. ಅವನು ಕಠೋಪನಿಷದಲ್ಲಿ ಬರೋದು, ಅವನು ಅವನು ಬೆಳಗೋದ್ರಿಂದ ಬೇರೆಯವು ಅನುಭಾತಿ, ಬೇರೆಯವು ಸಹ ಬೆಳಗುತ್ತೆ. ಅದರಿಂದ ಸ್ವಲ್ಪ ಎರವಲು ಪಡ್ಕೊಂಡು ಆ ಇದರಲ್ಲಿ ಸ್ವಲ್ಪ ಅವನು ಬೆಳಗೋದ್ರಿಂದ ಎಲ್ಲವೂ ಬೆಳಗುತ್ತೆ. ಅವನು ಬೆಳಗದೆ ಇದ್ರೆ ಇವಕ್ಕೂ ಬೆಳಕಿಲ್ಲ ಅಂದ್ಬಿಟ್ಟು ಅದಕ್ಕೆ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂದ್ಬಿಟ್ಟು ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಅದು ಅವನು ಇದು ಮಾಡ್ತಂದ್ರೆ ಎಲ್ಲರಿಗೂ ಬರುತ್ತೆ, ಅದರಿಂದ ಹೇಳ್ತಾನೆ. ಆಮೇಲೆ ಇಲ್ಲಿ ಇವರು ಭಗವದ್ಗೀತೆ ಒಂದು ಶ್ಲೋಕವನ್ನು ಅದ್ಭುತವಾಗಿ ಕೋಟ ಇದು ಮಾಡ್ತಾರೆ. 15ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ಆಮೇಲೆ ಯದ್ಗತ್ವಾ ನ ವಿನಿವರ್ತಂತೆ ತದ್ಧಾಮ ಪರಮಂ ಮಮ ಅಂದ್ಬಿಟ್ಟು ಭಗವಂತ ಹೇಳ್ತಾನೆ. ಎಲ್ಲಿ ಯಾವ ಜಾಗದಲ್ಲಿ ಅಂದ್ರೆ ಮಮ ಧಾಮ, ನನ್ನ ಧಾಮ ಇದೆಯಲ್ಲ, ಮಮ ಧಾಮ ಪರಂಧಾಮ. ಅಲ್ಲಿ ಏನು ಅಂದ್ರೆ ನತತ್ ಭಾಸ್, ಅಲ್ಲಿ ಸೂರ್ಯನಿಗೂ ಏನ್ ಬೆಳಕು ಕೆಲಸ ಇಲ್ಲ. ನತತ್ ಭಾಸಯತೆ ಸೂರ್ಯನು ಬೆಳಗೋದಿಲ್ಲ. ನ ಶಶಾಂಕ, ಆಮೇಲೆ ಅಲ್ಲಿಗೆ ಇವನು ಚಂದ್ರನೂ ಇಲ್ಲ, ಪಾವಕಃ ಅಗ್ನಿನೂ ಇಲ್ಲ ಅದರಲ್ಲಿ. ಆಮೇಲೆ ಯದ್ಗತ್ವಾನ ನಿವರ್ತಂತೆ, ಅಲ್ಲಿಗೆ ಯಾರಾದ್ರೂ ಹೋದ್ರೂ ಸಹ ಅವ್ರು ಹಿಂದೆ ಬರೋದಿಲ್ಲ. ನಚ ಪುನರಾವರ್ತತೆ ನ ನಿವರ್ತಂತೆ ತದ್ಧಾಮ ಪರಮಮ್ಮ ಅಂತ ಭಗವಂತ ತನ್ನ ತನ್ನ ಪರಮಪದವನ್ನು ಹೇಳ್ಬೇಕಾದ್ರೆ
ಅವಾಗ ಈ ಪದವನ್ನು ಹೇಳ್ತಾನೆ. ಅಲ್ಲಿ ಈ ಸೂರ್ಯನ ಚಂದ್ರ ಅಗ್ನಿಗಳಿಗೆಲ್ಲ ಕೆಲಸವೇ ಇಲ್ಲ ಅನ್ಬಿಟ್ಟು ಅಂತ, ಅವ್ರಿಗೇನೋ ಇದೆಲ್ಲ ಅನ್ಬಿಟ್ಟು ಅಂತ ಕಡೆಗೆ ಇನ್ನೊಂದು ಅದನ್ನೇ ಅದೇ ಅಧ್ಯಾಯದಲ್ಲಿ ಮುಂದಕ್ಕೆ ಹೇಳ್ತಾನೆ. ಯದಾದಿತ್ಯ ಗತಂ ತೇಜಃ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಭಗವಂತ ಹೇಳ್ತಾನೆ. ಎಲ್ಲಿ ಹೇಳ್ತಾನೆ ಅದಕ್ಕೆ ಅಂದ್ರೆ ಆದಿತ್ಯನಿಂದ ಬರುವಂತ ತೇಜಸ್ಸೇ ಆಗ್ಲಿ, ಆಮೇಲೆ ಅದರಿಂದ ಅಖಿಲವಾದ ಜಗತ್ತು ಪ್ರಕಾಶಗೊಳಿಸಲ್ಪಡುತ್ತೆ. ಸೂರ್ಯ ಇರ್ತದೆ, ಎಲ್ಲ ಕತ್ಲೆನೇ ಇರುತ್ತೆ. ಸೂರ್ಯನಿಂದ ಎಲ್ಲಾ ಜಗತ್ತು ಪ್ರಕಾಶಗೊಳಪಡುತ್ತೆ ಆ ತೇಜಸ್ಸು. ಆಮೇಲೆ ಯಚ್ಚಂದ್ರಮಸಿ ಯಚ್ಚಾಗ್ನೋ, ಚಂದ್ರನಲ್ಲಿರುವ ತೇಜಸ್ಸು, ಅಗ್ನಿಯಲ್ಲಿರುವ ತೇಜಸ್ಸು ಎಲ್ಲವೂ ಸಹ ಮಾಮಕಂ ವಿದ್ಧಿ, ಅದು ನನ್ನದೇ ಅಂತ ತಿಳ್ಕುವಂತ ಅರ್ಜುನ್ ಹೇಳ್ತಾರೆ ಭಗವಂತ. ಅದರಲ್ಲೂ ಸಹ ಭಾವ ಅನ್ನೋದಕ್ಕೆ ಅದನ್ನ ಹೇಳ್ತಾರೆ. ಇನ್ನೂ ಒಂದು ಹೇಳ್ತಾರೆ ಆ ಕಡೆಗೆ, ಅದಂದ್ರೆ ಇವ್ರಿಗೆ ಅವತಿ ಅನ್ನಂದ್ರೆ ಅವರಕ್ಷಣೆಗೆ ಒಂದು ಅವರಕ್ಷಣೆ ಅಂತ ಒಂದಾಯ್ತು, ಅವ ಅನ್ನೋದು ಭಾತಿ ಅಂತ ಒಂದಾಯ್ತು. ಇನ್ನದ್ರಲ್ಲಿ ಅವ ಪ್ರವೇಶನೆ ಅಂತ, ಪ್ರವೇಶ ಮಾಡೋದ್ರಿಂದಲೂ ಅವ ಅನ್ನೋದಕ್ಕಿದೆ. ಅದಕ್ಕೆ ಹೇಳ್ತಾರೆ ಭಾನಿ ನಕ್ಷತ್ರಾಣಿ ಅವತಿ ಭವಿಷ್ಯತಿ ಇತಿ ಭಾವ. ಅಂದ್ರೆ ಅವನು ಎಲ್ಲಾ ನಕ್ಷತ್ರಗಳಿಗೂ ಸಹ, ಸೂರ್ಯಚಂದ್ರ ಎಲ್ಲಾ ನಕ್ಷತ್ರಗಳಿಗೂ ಎಲ್ಲ ಅಂತರ್ಯಾಮಿ ಹೇಗೆ ಭೂತಗಳಲ್ಲಿದ್ದಾನೋ ಅದರಿಂದ ಎಲ್ಲಾ ಭೂತಗಳನ್ನು ಪ್ರವಿಶತಿ, ಅದರಿಂದಲೂ ಭಾವ ಅಂತ ಹೇಳ್ಬೋದು. ಎಲ್ಲ ಅಂತರ್ಯಾಮಿ ಆಗಿರೋದ್ರಿಂದಲೂ ಸಹ ಅವನ್ನ ಭಾವ ಅಂತ ಹೇಳ್ಬೋದು ಅಂತ ಹೇಳ್ಬೋದು. ಕಡೆಗೆ ಇನ್ನೊಂದು ಹೇಳ್ತಾ ಮೇಲೆ ಜಗತಃ ಬಾಂ ಪ್ರಕಾಶಂ ವರ್ತೈತಿ ಭಾವ. ಈಗ ಜಗತ್ತೇ ಪ್ರಕಾಶಗೊಳ್ಳೋದು ಸೂರ್ಯಚಂದ್ರನಿಂದ. ಆ ಸೂರ್ಯಚಂದ್ರನಿಂದ ಇರುವಂತ ಬೆಳಕು ಭಗವಂತನಿಂದ ಬಂದಿದ್ದು, ಅದರಿಂದ ನೇರ ಭಗವಂತನೇ ಲೋಕವನ್ನ ಬೆಳಗಿಸ್ತಾನೆ. ಜಗತಾಂ ಭಾಂ ಅಂದ್ರೆ ಪ್ರಕಾಶಂ ವರ್ತೈತಿ, ಅದರಿಂದ ಎಲ್ಲಕ್ಕೂ ಸಹ ಇಲ್ಲಿರುವಂತಹ ಎಲ್ಲಾ ಇದಕ್ಕೂ ಬೆಳಕನ್ನು ಉಂಟು ಮಾಡೋದ್ರಿಂದ ಅವನು ಭಾವ ಅಂತ ಹೇಳ್ಬೋದು ಕಡೆಗೆ. ಅದಕ್ಕಿಂತ ಇನ್ನೂ ಅದ್ಭುತವಾದ ಒಂದು ಮಾಡ್ತಾರೆ, ಭಾತ್ಮಕಾನ್ ಅಂದ್ರೆ ಭಾತ್ಮಕಾನ್ ಭಾ ಅನ್ನುವಾಗ ಏನಂದ್ರೆ ಮುಕ್ತರಿಗೂ ಅಲ್ಲಿ 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 ಭಾ ಅಂದ್ರೆ ಮುಕ್ತರು ಅಂತ ಆಗ್ತಾರೆ. ಅಂದ್ರೆ ಭಾತ್ಮಕಾನ್ ಅಂದ್ರೆ ಮುಕ್ತಾನ್ ಅವತೀತಿ ಭಾವ. ಇಲ್ಲಿಂದ ನಾವು ಭಗವಂತ ಇಲ್ಲಿಂದ ಹೋಗಿ ನಾವು ಅರ್ಚನಾದಿ ಮಾರ್ಗದಿಂದ ಅಲ್ಲಿ ಹೋದರೆ ಅಲ್ಲಿ ನಮ್ಮನ್ನ ಹಿಂದ್ಲೆಗ್ ಬರ್ದಂಗೆ ಕಾಪಾಡ್ತಾನಲ್ಲ, ಅವತಿ ಅಂದ್ರೆ ರಕ್ಷಣೆ ಮಾಡ್ತಾನಲ್ಲ, ಅದರಿಂದಲೂ ಸಹ ಭಾವ ಅನ್ನೋದಕ್ಕೆ ಹೇಳ್ತಾರೆ ಕಡೆಗೆ. ಅದಂದ್ರೆ ಇಲ್ಲಿಂದ ಮುಕ್ತರು ಹೋದಾಗ ಅಲ್ಲಿ ಹೋಗಕ್ ಮಾಡ್ತಾರ. ಅದಕ್ಕೆ 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 ಅಮೃತ ತಸ್ಯೈವ ಸೇತು ಅಂತ ಹೇಳ್ತಾರೆ. ಅಮೃತಕ್ಕೆ ಯಾವ್ದಪ್ಪ ಸೇತು? ಅಮೃತ ಅಂದ್ರೆ ಮೋಕ್ಷ. ಯಾವ್ದಕ್ಕೆ ಸೇತು? ಅದಕ್ಕೆ ಬಂದು ಹೋಗ್ಬೇಕು ಜಾಗ ಯಾರಪ್ಪ ಅಂದ್ರೆ ತಸ್ಯೈವ ಸೇತು, ಸಾಕ್ಷಾತ್ ಭಗವಂತನೇ. ಅದರಿಂದಲೂ ಸಹ ಅವನಿಗೆ ಭಾವ ಅಂತ ಹೇಳಿ ಕಡೆಗೆ. ಆಮೇಲೆ ಆತರ ಇನ್ನೊಂದು 2-3 ಹೇಳ್ತಾರೆ ಕಡೆಗೆ. ಅದನ್ನ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ, ಇದು ಇದನ್ನ ಅವ್ರು ಕಂಕ್ಲೂಡ್ ಎಲ್ಲಕ್ಕೂ ಅವರು ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಇದು ಸಾಕ್ಷಾತ್ ವಿಷ್ಣು ಅಲ್ಲದೆ ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದೆಲ್ಲವೂ ಸಹ ಈ ಈ ಅಸಾಧಾರಣ ನ್ಯಾಯ, ಈ ಅಸಾಧಾರಣ ನ್ಯಾಯದಿಂದ ಇದು ಏನಪ್ಪ ಗೊತ್ತಾಗುತ್ತೆ, ಸಾಕ್ಷಾತ್ ವಿಷ್ಣುವೇ ಭಾವ ಅಂದ್ಬಿಟ್ಟು ಅದಕ್ಕೆ ನಮೋ ಭವಾಯ ಭಾವಾಯ ಧೀರಾಯ ಪರಮೇಷ್ಟಿನೇ ವೀರಾಯ ವೀರವಪುಷೆ ಋಷಯೇ ಪರಮಾತ್ಮನೆ ಅಂದ್ಬಿಟ್ಟು ಇದರಲ್ಲಿ ಒಂದು ಶ್ಲೋಕವನ್ನು ತೆಗಿತಾರೆ ಅವರು. ಇದರಲ್ಲಿ ಅಂದ್ರೆ ಅವನಿಗೆ ಭಗವಂತನಿಗೆ ನಮೋ ಭವಾಯ ಭಾವಾಯ, ಭಾವ ಅಂದ್ರೆ ಉತ್ತಮವಾದ ಎಲ್ಲ ಭವಾಯ, ಆಮೇಲೆ ಧೀರಾಯ ಪರಮೇಷ್ಟಿನೇ ಎಲ್ಲವೂ ಸಹ, ವೀರಾಯ ವೀರವಪುಷೆ ಋಷಯೇ ಪರಮಾತ್ಮನೆ, ಋಷಯ ಎಲ್ಲರಿಗೂ ಇರುವ ಪರಮಾತ್ಮನಿಗೆ ಎಲ್ಲವನ್ನ ಹೇಳೋದ್ರಿಂದ ಅವನಿಗೆ ಭಾವ ಅಂತ ಹೇಳಿದ್ರು. ನೆಕ್ಸ್ಟ್ ಭೂತಾತ್ಮ, 8ನೇ ಇದು ಭೂತಾತ್ಮ. ಅದಕ್ಕೆ ಭೂತಾತ್ಮ ಇದು ಅದೇ ತರ ಬರ್ತ ಭೂತ ನಿಯಾಮಕ ಇತಿ ಭೂತಾತ್ಮ. ಎಲ್ಲ ಭೂತಗಳನ್ನು ಅಂತರ್ಯಾಮಿಯಾಗಿದ್ದು ನಿಯಮನ ಮಾಡ್ತಾನಲ್ಲ, ಅದರಿಂದ ಭೂತಾತ್ಮ. ಅಂತರ್ಯಾಮಿಯಾಗಿ ಎಲ್ಲರೂ ಇರೋದು, ಅದರಿಂದ ಭೂತಾತ್ಮ. ಅಂತರ್ಯಾಮಿ ಇರೋದು ಭೂತಾತ್ಮ, ಅಂತರ್ಯಾಮಿ ಇದ್ದು ನಿಯಮ ಮಾಡೋದು ಸಹ ಭೂತಾತ್ಮ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಹೇಳ್ತಾರೆ ಭೂತ ನಿಯಾಮಕ ಬರ್ತಾರೆ. ಅದಕ್ಕೆ ಶ್ರುತಿನಲ್ಲೂ ಬರ್ತಾರೆ. ಅದಕ್ಕೆ ಅವನ ಅನುಪ್ರವೇಶ ಮಾಡಿ ಎಲ್ಲರನ್ನೂ ಶಾಶ್ವತಿ, ಅವನು ಶಾಸ್ತ್ರ ಅಂದ್ಬಿಟ್ಟು ಎಲ್ಲರನ್ನೂ ಶಾಸನ ಮಾಡ್ತಾನೆ ಅಂತ ಶ್ರುತಿನಲ್ಲಿ ಬರುತ್ತೆ. ಅದನ್ನ ತೋರಿಸ್ತಾರೆ ಇದರಲ್ಲಿ. ಆಮೇಲೆ ಅದಕ್ಕೆ ಹೇಳ್ತಾರೆ ಯಾದಕ್ಕಪ್ಪ ಇದು ಅಂತ ಇವರು ಇದಕ್ಕೊಂದು ಕೊಡ್ತಾರೆ. ಅದಕ್ಕೆ ಅದರಲ್ಲಿ 2ನೇ ಅಧ್ಯಾಯ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಅದರಲ್ಲಿ ವ್ಯಾಸರು ಹೇಳ್ತಾರೆ, ಈ ಜೀವಾತ್ಮ ಪರಮಾತ್ಮನಿಗೆ ಹೇಳ್ಬೇಕಾದ್ರೆ ಜೀವಾತ್ಮ ಯಾವ ತರ ಅಂತ ಹೇಳ್ತಾ ಇರೋದು, ಅಶ್ಮದಿವಾಚ ತದನುಪಪತ್ತಿ.
ಇದು ಅನುಪಪತ್ತಿ ಭಗವಂತನ ಜೊತೆಯಲ್ಲಿ ಇಲ್ಲದೆ ಇದ್ದ ಅಂದ್ರೆ ಈ ಜೀವಾತ್ಮ ಅಶ್ಮದಿವಾಚ್ಯ ಒಂದು ಕಲ್ಲಿನ ಹಾಗೆ, ಕಲ್ಲು ಹಾಕಿದ್ರೆ ಹೇಗೆ ಬಿದ್ಕೊಂಡಿರುತ್ತೋ, ಯಾವ ಚಲನವನ್ನು ತಾವಾಗೆ ಇಲ್ವೋ ಅದಕ್ಕೆ ಆ ತರ ಅದನ್ನ ತೋರಿಸ್ಕೋದು. ಅದರಿಂದ ಇಲ್ಲಿ ಇವನು ಭೂತಾತ್ಮನಾಗಿ ಭಗವಂತ ಇರೋದ್ರಿಂದ ಜೀವಾತ್ಮನಿಗೆ ಚಲನವಲನಗಳು ಬರುತ್ತೆ ಅಂತ, ಅದರಿಂದ ಅವನಿಗೆ ಅವನೇನು ಇರೋದಿಲ್ಲ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದೇ ಹೇಳ್ತಾರೆ, ಚೇತನತ್ವೇಪಿ ಅಶ್ಮದಿವತೆ ಅಸ್ವತಂತ್ರತ್ವಾತೆ ಸ್ವತಃ ಕರ್ತೃಷು ಅನುಪಪತ್ತಿ ಜೀವಸ್ಯ. ಇದು ಅವರ ಬದ್ಧವರ ಭಾಷ್ಯ, ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಜೀವನಿಗೆ ಸ್ವತಃ ಯಾವ ಅನುಪತ್ತಿ ಇಲ್ಲ, ಸ್ವತಃ ಕರ್ತೃತ್ವ ಅನುಪತ್ತಿ, ಕರ್ತೃತ್ವ ಅನ್ನೋ ಸ್ವತಃ ಜೀವಾತ್ಮನಿಗೆ ಇಲ್ಲ. ಮತ್ತೆ ಹೇಗ್ ಬರ್ತಾ ಇದೆ ಅಂದ್ರೆ ಚೇತನತ್ವೇಪಿ, ಅವನ ಚೇತನದಲ್ಲಿ ಸೇರಿಸಿದೀವಿ ಜೀವನ. ಚೇತನತ್ವೇಪಿ, ಚೇತನ ಆಗಿದ್ರು ಸಹ ಇದಕ್ಕೆ ಈ ಅಶ್ಮಾಧಿವತಿ ಹೇಳೋದು. ಅದಕ್ಕೆ ಅಶ್ಮಾಧಿವತೆ ಅದು ಅಸ್ವತಂತ್ರ, ಯಾಕೆಂದ್ರೆ ಅಶ್ಮದಿಂದ ಇರ್ತಾಕೆ ಅಸ್ವತಂತ್ರವಾದ, ಅವ್ನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಅವನು ಯಾವಾಗಲೂ ಪರತಂತ್ರನೇ. ಜೀವಾತ್ಮ ಪರತಂತ್ರನೇ. ಭಗವಂತ ಈ ಜೊತೆಯಲ್ಲಿದ್ದರೆ ಮಾತ್ರ ಅವನಿಗೆ ಚಲವರಿ ಎಲ್ಲ ಬರುತ್ತೆ, ಇಲ್ಲದೆ ಇದ್ರೆ ಕಲ್ತರ ಅಂತ ಅದ್ಭುತವಾಗಿ ಅವರು ಹೇಳಿರೋದು. ವೇದವ್ಯಾಸರು ಬ್ರಹ್ಮಸೂತ್ರ ಹೇಳಿದ್ದನ್ನ ಇದನ್ನ ಅದರಿಂದ ಭೂತಾತ್ಮ ಅವನು ಯಾರಪ್ಪ ಅಂದ್ರೆ ಅವನೇ ಮಹಾವಿಷ್ಣುವೇ ಹೌದು ಅಂತ ಹೇಳ್ತಾರೆ. ಎಲ್ಲದರಲ್ಲೂ ವಿಷ್ಣುಗೆ ಮುಗಿಸ್ತಾರೆ ಅವರು. ಇದು ಯಾರಪ್ಪ ಅಂದ್ರೆ ಎಲ್ಲವೂ ವಿಷ್ಣುವೇ ಅನ್ಬಿಟ್ಟು ಅಂತ. ಆಮೇಲೆ ಮಹಾಭಾರತದಲ್ಲೂ ಸಹ ಒಂದು ಇದನ್ನು ಕೊಡ್ತಾರೆ, ಇದನ್ನ ಹೇಳಿದ್ದು ಕೊಡ್ತಾರೆ. ಯದಾ ದಾರುಮಯೀಂ ಯೇಷಾಂ ನರಃ ಸ್ಥಿರ ಸಮಾಹಿತಃ ಅತರೆ. ಆಮೇಲೆ ಇಂಗಯತ್ವಂ ಅಂಗಾನಾನಿ ಯಥಾ ರಾಜನ್ ಇಮಾ ಪ್ರಜಾಹ ಅಂತ ಹೇಳ್ತಾರೆ ಕಡೆಗೆ. ಅಂದ್ರೆ ಈ ಭಗವಂತ ಇಲ್ಲದೆ ಇದ್ರೆ ಈ ಜೀವಾತ್ಮ ಯಾವ ತರ ಇರ್ತಾನೆ ಅಂತಾರೆ. ಯಥಾ ದಾರುಮತಿ ಯೋಷಾಂ ನರಃ ಸ್ಥಿರಂ ಸಮಾಹಿತಃ. ಇವರು ಒಂದು ಬೊಂಬೆ ಇದ್ದಾರೆ, ಭಗವಂತ ಇಲ್ಲದೆ ಇದ್ರೆ ಇದು ಮರದಲ್ಲಿ ಒಂದು ಬೊಂಬೆ ಮಾಡುದ ಅಂದ್ರೆ ಅದಕ್ಕೆ ಇಂಗಯತ್ಯಂಗಮಂಗಾನಿ, ಅಂಗಾಂಗಡಿ ಎಲ್ಲ ಇದ್ರೂ ಸಹ ಈ ಬೊಂಬೆಯನ್ನ ಮಾಡಿ ನಿಲ್ಸಿದ್ರೆ, ಒಂದು ಮರದ ಬೊಂಬೆ ಹೇಗೆ ಮಾಡ್ತೀವಲ್ಲ, ರಾಜ ರಾಣಿ ಮಾಡಿದ್ರೆ ನಿಲ್ತೀವಲ್ಲ, ಹಾಗೆ ನಿಂತ್ಕೊಂಡಿರ್ತಲ್ಲ ಆ ತರ ಇರುತ್ತೆ. ಅವನ್ ಇಲ್ದೇ ಇದ್ರೆ ನಾವು ಆ ತರ ಇರ್ತೀವಿ, ಒಂದು ಕಲ್ ತರ ಬೊಂಬೆ ತರ ಇರ್ತೀವಿ ಅದನ್ನ. ಅದಕ್ಕೆ ತಥಾ ರಾಜನ್ ಇಮಾ ಪ್ರಜಾ ಅಂತ ಧರ್ಮರಾಜನ್ಗೆ ಆ ತರ ಈ ಪ್ರಜೆಗಳೆಲ್ಲವೇ ಅದೇ ತರ ಇರ್ತಾರೆ ಅನ್ಬಿಟ್ಟು. ಯಥಾ ಧಾರುಮತಿ ಮೇಷ ಅದಂತ ಒಂದು ಮರದಲ್ಲಿ ಮಾಡಿದಂತಹ ಇದು ಯಾವ ತರ ಇರುತ್ತೋ ಅದಕ್ಕೆ ಯಾವ ಜೀವ ಅಂದ್ರೆ ಯಾವ ಚಲನಗಳು ಇರೋದಿಲ್ವೋ, ಅದರಿಂದ ನಾವು ಹಾಗೆ ಇರ್ತೀವಿ. ಆದ್ರೆ ಭಗವಂತನ ಅನುಪ್ರವೇಶದಿಂದ ಕೈ ಆಡಿಸೋ, ಮಾಡೋದು, ನೋಡೋದು, ಕೇಳೋದು, ಹೇಳೋದು ಎಲ್ಲವೂ ಬರುತ್ತೆ ನಮ್ಗೆ. ಅದರಿಂದ ಅದೇ 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 ಅದಕ್ಕೆ ಅದೇ ಇದು ಭಗವಂತ ಗೀತೆಯಲ್ಲಿ ಹೇಳ್ತಾ ಇಲ್ಲ. 5ನೇ ಅಧ್ಯಾಯದಲ್ಲಿ ಭಗವಂತ ಇದನ್ನು ಗೀತೆ ಹೇಳ್ತಾನೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ ಅನ್ಬಿಟ್ಟು ಇಲ್ಲಿ ಹೇಳ್ತಾರೆ ಅದರಲ್ಲಿ. ಅಂದ್ರೆ ಭಗವಂತ ಯೋಗಯುಕ್ತ ಅವನು, ಆ ವಿಶುದ್ಧಾತ್ಮ ಭಗವಂತ ಇದು. ಆಮೇಲೆ ವಿಜಿತಾತ್ಮ ವಿಜಿತಾತ್ಮ ಎಲ್ಲವನ್ನು ಗೆದ್ದದ್ದು. ವಿಶುದ್ಧಾತ್ಮ ಯಾವ ದೋಷವೂ ಇಲ್ಲದೆ ಇದ್ದವನು. ಜಿತೇಂದ್ರಿಯ ಎಲ್ಲವನ್ನು ಅವನು ಬಾಯಲ್ಲಿ ಮಾಡಿದವನು. ಅವನಿಗೆ ಸರ್ವಭೂತಾತ್ಮ ಭೂತಾತ್ಮ, ಎಲ್ಲ ಭೂತಗಳಿಗೂ ಆತ್ಮನಾಗಿರೋನು. ಕುರ್ವನ್ನಪಿ ಲಿಪ್ಯತೆ, ಅವನು ಅಂತರಾತ್ಮವಾಗಿದ್ರೂ ಸಹ ಅವನಿಗೆ ನ ಲಿಪ್ಯತೆ. ಇವ್ರು ಏನು ಕರ್ಮ ಮಾಡ್ತಾನೋ ಜೀವಾತ್ಮ ಅದು ಯಾವುದೋ ಅವನಿಗಂಟೋದಿಲ್ಲ. ನ ಕುರ್ವನ್ನಪಿ ನ ಲಿಪ್ಯತೆ. ಇವನು ಮಾಡುವ ಇವನು ಇದಲ್ಲಿದಾರ, ಇವನು ಮಾಡುವ ಇದು, ಇವನಿಗಿರುವ ಶೋಕ ಆಗ್ಲಿ ಮೋಹ ಆಗ್ಲಿ, ಇವನು ಮಾಡಿದಂತ ತಪ್ಪು ಯಾವುದೋ ಅವನಿಗಂಟೋದಿಲ್ಲ, ನ ಲಿಪ್ಯತೆ. ಅವಾಗ ಸರ್ವಭೂತಾತ್ಮ ಅನ್ನೋ ಪದವನ್ನ ಗೀತೆಯಲ್ಲಿ ಭಗವಂತ ಅದನ್ನ ಹಾಕೊಟ್ಟಿದ್ದಾನೆ. ಅದಕ್ಕೆ ಯಾಕೆಂದ್ರೆ ಅವನು ವಿಶುದ್ಧಾತ್ಮ ಇದೆಲ್ಲ ಮುಂದೆ ಬರುತ್ತೆ. ವಿಶುದ್ಧಾತ್ಮ ವಿಜಿತಾತ್ಮ ಅಂತ ಎಲ್ಲೋ ಬರುತ್ತೆ. ಅದಕ್ಕೆ ಅದನ್ನ ಹೇಳ್ತಾರೆ ಕಡೆಗೆ. ಸರ್ವಭೂತ ಆತ್ಮಭೂತ ಆತ್ಮ ಅಂತ ಅದನ್ನು ತೆಗಿತಾರೆ. ಅಂದ್ರೆ ಅವನು ಏನು ಸರ್ವಭೂತ ಆತ್ಮಭೂತ ಆತ್ಮ, ಅದಕ್ಕೆ ಇದ್ ಮಾಡ್ತಾರೆ. ಎಲ್ಲಕ್ಕೂ ಭೂತ ಅವನು, ಸರ್ವಭೂತಗಳು ಆತ್ಮಭೂತನಾಗಿದ್ದಾನೆ. ಅವನ ಆತ್ಮ ಇಲ್ಲಿ ಆತ್ಮನಾಗಿದ್ದಾನೆ. ಅವನೇ ಎಲ್ಲ ಆತ್ಮಗಳಿಗೂ ಸಹ ಆತ್ಮನಾಗಿದ್ದಾನೆ ಭಗವಂತ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅವನೇ ಯಾರಪ್ಪ ಅಂತ ಹೇಳುವಾಗ ಸರ್ವಭೂತಾತ್ಮಭೂತ ಪರಮೇಶ್ವರ ಶ್ರೀ ವಿಷ್ಣು ಅಂತ ಹೇಳ್ತಾರೆ. ಭಗವಂತನೇ ಇದೆಲ್ಲರೂ ಇರ್ತಾನೆ ಅಂತಾನು ಅದನ್ನ ಹೇಳ್ತಾರೆ. ಆಮೇಲೆ ಮುಂದೇದು ಭೂತ ಭಾವನ, ಮುಂದೇದು 9ನೇದು, ಇದು ಕಡೆಯದು, ಮೊದಲನೇ ಶ್ಲೋಕದ ಕಡೆಯದು. ಅದಕ್ಕೆ ಭೂತ ಭಾವನ ಬಗ್ಗೆ ಅಂತ ಅಂದ್ರೆ ಭೂತಾನಾಂ ಭಾವಾನ್ ಮನಸ್ಸಿ ನಯತಿ ಇತಿ ಭೂತ ಭಾವನ. ಯಾಕೆ ಭಾವ ಅಂತ ಬೇರೆ ಹೇಳಿದ್ರಿ, ಭೂತಾತ್ಮ ಅಂತ ಹೇಳಿದ್ವಿ, ಭೂತ ಭಾವನ ಅಂತ ಬೇರೆ ಹೇಳಿದ್ಯಲ್ಲ ಏನಪ್ಪಾ ಅಂತ ಹೇಳ್ತಾರೆ.
ಭೂತಾನಾಂ ಭಾವಾನ್ ಮನಸ್ಸಿ ನಯತಿ. ಅಂದ್ರೆ ಒಳಗಡೆ ಬಂದು ಚಲನವಲನ ಕೊಡೋದಲ್ಲದೆ ಅವರವರ ಕರ್ಮನಿಗೆ ಅನುಗುಣವಾಗಿ ಅವರಿಗೆ ಒಂದು ಯೋಚನೆ ಬರುತ್ತಲ್ಲ, ಆ ಯೋಚನೆಯಂತೆ ಅವರ ಮನಸ್ಸಿನ ಭಾವನೆಯಂತೆ ನಡ್ಸ್ಕೊಂಡು ಹೋಗ್ತಾನಲ್ಲ, ಅದರಿಂದ ಭೂತ ಭಾವನ. ಅವರವರ ಭಾವನೆಗೆ ಅನುಗುಣವಾಗಿ ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನ ಮಾಡೋದಕ್ಕೆ ನಯತಿ ಅಂತ ಅದಕ್ಕೆ ದಾರಿ ತೋರಿಸಿ ಮಾಡುವವನು ಇದು. ಅವನು ಇದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಏನೇ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಅವನ ಕರ್ಮಮಾನ ನಾವು ಜೀವಾತ್ಮ ನಾವು ನಮ್ಮ ಕರ್ಮಗನುಗುಣವಾಗಿ ಮಾಡ್ತೀವಿ. ಮಾಡಕ್ಕೆ ಅವನ ಅದಕ್ಕೆ ಸ್ವಾತಂತ್ರ್ಯ ಇದೆ, ಬಿಡ್ತಾನೆ. ಮಾಡಬಾರ್ದು ಶಾಸ್ತ್ರ ಹೇಳುತ್ತೆ, ಆದ್ರೆ ಅವನು ಒಳಗಡೆ ಇದು ತರೆಯೋದಿಲ್ಲ. ಯಾಕೆಂದ್ರೆ ನಮ್ಮ ಕರ್ಮಾನುಗುಣವಾಗಿ ನಾವು ಮಾಡಬೇಕು. ಅದರಿಂದ ಆ ತರ ಎಲ್ಲಾ ಜೀವಿಗಳನ್ನು ಅವರವರ ಕರ್ಮಾನುಗುಣವಾಗಿ ಅವ್ರಿಗೆ ಮನೋಭಿಲಾಷೆ ಬರುತ್ತೋ ಆ ಅಭಿಲಾಷೆ ಪ್ರಕಾರ ನಡೆಸ್ತಾನಲ್ಲ, ಅದರಿಂದ ಅವನು ಅವನಿಗೆ ಭೂತ ಭಾವನಃ. ಆಮೇಲೆ ಭೂತಾನಿ ಭಾವಯತಿ ಇತಿ ಭೂತ ಭಾವನಃ. ಕಡೆಗೆ ಅವನು ಭೂತಾನಿ ಭಾವಯತಿ ಅಂದ್ರೆ ಎಲ್ಲಾ ಭೂತಗಳನ್ನು ಸಹ ಉತ್ಪತ್ತಿ ಮಾಡ್ತಾನಲ್ಲ, ಅದರಿಂದೂ ಸಹ ಭೂತ ಭಾವನಃ. ಎಲ್ಲವನ್ನು ಉತ್ಪತ್ತಿ ಮಾಡೋದ್ರಿಂದ ಅವನು ಭೂತ ಭಾವನಃ. ಕಡೆಗೆ ಇಲ್ಲಿ ಇವರು ಒಂದು ವಿಶೇಷವಾಗಿ ತಗೊಳ್ತಾರೆ. ಭೂತ ಭಾವನಕ್ಕೆ ಭೂತ ಅನ್ನೋದಕ್ಕೆ ಮಾಡ್ತಾರೆ. ಭೂವಿ ಭೂತ ಭಾ ಯಸ್ಯ ಸಹ ಭೂತ ಭಃ ಸಚ ಅಸೌ ಅವತೀತಿ ಅವನಶ್ಚೇತಿ ಭೂತ ಭಾವನಃ. ಕಡೆಗೆ ಅವನು ಹೇಳ್ತಾನೆ ಭೂಮಿ ಇದರಲ್ಲಿ ಭಾ ಯಸ್ಯ ಸ ಭೂತ ಭಃ. ಭೂಮಿಯಲ್ಲಿ ಅಂದ್ರೆ ಈ ಭೂಮಿ ಅಂದ್ರೆ ಯಾವಾಗಲೂ ಭೂಮಿ ಅಂತ ಹೇಳೋ ಪದ ಈ ಬರೀ ನಾವು ಭೂಮಿ ಅಂತ ತಗೋಬಾರ್ದು. ಶ್ರುತಿಯಲ್ಲಿ ಎಲ್ಲ ಭೂಮಿ ಅಂತ ಬರ್ತೋ ಅದು ಈ ನಮ್ಮ ಬ್ರಹ್ಮಾಂಡವನ್ನ ಇಡೀ ಬ್ರಹ್ಮಾಂಡವನ್ನೇ ತಗೋಬೇಕು. ಅದಕ್ಕೆ ಆ ಬ್ರಹ್ಮಾಂಡವೇ ಅರ್ಥ ಅದಕ್ಕೆ. ಆವಾಗ ಅವನು ಮತ್ತೆ ಇದರಲ್ಲೂ ಸಹ ಸಚ ಅಸೌ ಅವತೀತಿ, ಅವನು ಅಂತರಿಕ್ಷದಲ್ಲೂ ಭೂಮಿಯಲ್ಲೂ ಇದ್ದು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಸಚ ಅವತೀತಿ. ಆಮೇಲೆ ಅವನಶ್ಚೇತಿ, ನಾವು ರಕ್ಷಣೆಯನ್ನು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಮ್ಮಿಂದ ಇದರ ಬೇರೆ ರಕ್ಷಣಾ ಕಾರ್ಯಗಳನ್ನು ಮಾಡುವಂದು ಮಾಡ್ತಾನೆ. ಅವನಶ್ಚೇತಿ ಅವತೀತಿ ಅವನಶ್ಚೇತಿ ಭೂತ ಭಾವನಃ. ಹಿಂದೆ ಹೇಳಿದಾಗೆ ತಮ್ಮ ಅನುಗುಣವಾಗಿಬಿಡ್ತಾನೆ ಅಂತಾರಲ್ಲ, ಅದೇ ತರ ಭಗವಂತ ಬರೀ ಒಂದಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿದೆಯೋ ಸಹ ಭುವಿ ಅನ್ನೋದು ಭುವಿ ಎನ್ನುವಾಗ ಇಡೀ ಬ್ರಹ್ಮಾಂಡ ಬರ್ತದೆ. ಅದಕ್ಕೆ ಅಲ್ಲೇ ಭಾಯಸ್ಯ ಅವನು ಭೂತ ಬಹ, ಭೂಮಿಯಲ್ಲಿದ್ದು ಎಲ್ಲರೂ ನಡೆಸುವುದರಿಂದ ಭೂತ ಬಹ ಆಗುತ್ತೆ. ಅದು ಸಚ ಅಸೌ ಅವತಿ, ಅದರಿಂದ ಇದ್ದು ಕಾಪಾಡೋದ್ರಿಂದ ಬಾಬ ಆಗುತ್ತೆ, ಬಾಬನ ಆಗುತ್ತೆ. ಅದಕ್ಕೆ ಭೂತ ಭಾವನಃ ಅಂದ್ಬಿಟ್ಟು ಅದು ತಗೋತೆಗೆ ಕೆಳಗೆ ಅಷ್ಟೇ ಎಲ್ಲ ಮೇಲೆ ಭೂತಾನಿ ವರ್ಧಯತಿ ಪ್ರಾಪಯತಿ ಇತಿ ಭೂತ ಭಾವನ. ಅಲ್ಲಿ ಉತ್ಪಾದಯತಿ ಹಿಂದೆ ಹೇಳ್ಬಿಟ್ಟು ಈಗ ವರ್ಧಯತಿ ಪ್ರಾಪಯತಿ ಅಂದ್ರೆ ಅವನ ಬೆಳೆಯೋಕ್ ಬಿಡ್ತಾನೆ. ನಮ್ಮ ಜೀವಾತ್ಮ ಮಗುವಾಗಿದ್ರೆ ಮಗುವಾಗೇ ಇರಲ್ಲ. ಶೈಶವದಿಂದ ಕೌಮಾರದಿಂದ ಯೌವನದಿಂದ ವೃದ್ಧಿ ಅದೆಲ್ಲ ಬೆಳೆಯುತ್ತಲ್ಲ. ಮತ್ತೆ ಅದು ದೈಹಿಕ ಬೆಳವಣಿಗೆ, ಮತ್ತೆ ಮಾನಸಿಕ ಬೆಳವಣಿಗೆ, ಜ್ಞಾನದ ಬೆಳವಣಿಗೆ ಎಲ್ಲವನ್ನೂ ವರ್ಧಯತಿ. ಆಮೇಲೆ ಪ್ರಾಪಯತಿ ಅಂತ ಮಾಡ್ಬಿಟ್ಟು ಕಡೆಗೆ ಅದೇನ್ ಮಾಡ್ತಾನೆ, ಕಡೆಗೆ ಅವನಲ್ಲೇ ಪ್ರಾಪಯತಿ ಅಂದ್ರೆ ಎಲ್ಲಲ್ಲೇ ಅವನಲ್ಲೇ ಹೋಗಿ ಸೇರ್ತೀವಿ ನಾವು. ಅದರಿಂದ ಇವರು ಭೂತ ಭಾವನ ಅಂತ ಹೇಳ್ತಾರೆ. ಸೃಷ್ಟಿಸ್ತದಲ್ಲ ಮೂರು ಸಹ ಭೂತ ಭಾವನದಲ್ಲೇ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಜನ್ಮಾದ್ಯ ಸಹಿತ ಹೇಳೋದ್ರಿಂದ ಅವನೇ ಸೃಷ್ಟಿ ಮಾಡ್ತಾನೆ, ಅವನೇ ಕಾಪಾಡ್ತಾನೆ, ಅವನೇ ಹಿಂದೆ ತಗೊಳ್ತಾನೆ. ಅದಕ್ಕೆ ವರ್ಧಯತಿ ಅದೇ ಉತ್ಪಾದಯತಿ ಅದು ಸೃಷ್ಟಿಗೆ ಬಂತು. ವರ್ಧಯತಿ ಅನ್ನೋದುವಾಗ ಸ್ಥಿತಿ ಬಂತು. ಪ್ರಾಪಯತಿ ಅಂತ ಲಯ ಬಂತು. ಮೂರು ಮಾಡೋದ್ರಿಂದ ಅವನು ಭೂತಭಾವ. ಇದು ವಿಶೇಷವಾಗಿ ಇವ್ರು ಮಾಡಿರುವಂತ ವಾಕ್ಯ. ಅದರಿಂದ ಭೂತಭಾವನ ಮೂರನ್ನು ಹೇಳ್ಬೋದು ಅವನಿಗೆ. ಜನ್ಮಾದ್ಯಸ ಯಥ ಅಂತ ಯಾವಾಗ ನಾವು ಬ್ರಹ್ಮಸೂತ್ರ ಹೇಳಿದೆವು, ಅದಕ್ಕೆ ಯಥೋವಾ ಇಮಾನಿ ಭೂತ ನಿಜಾಯಂತೆ ಏ ನಜಾತ ನಿಜೀವಂತಿ ಯತ್ರಯಂತಿ ಅಭಿಸಂವಿಶಂತಿ ಅಂತ ಹೇಳ್ತಾ, ಯಾರಿಂದ ಈ ಸೃಷ್ಟಿಸಲ್ಪಡುತ್ತೋ, ಯಾರಿಂದ ಕಾಪಾಡಲ್ಪಡುತ್ತೋ, ಮತ್ತೆ ಯಾರಲ್ಲಿ ಎಲ್ಲ ಹೋಗಿ ಸೇರುತ್ತೋ ಪ್ರಳಯ ಕಾಲದಲ್ಲಿ ಅವನು ಅಂತ ಹೇಳ್ತಾ ಅದನ್ನ ಹೇಳ್ತಾ. ಆಮೇಲೆ ಭೂತಭಾವಂ ಭೂತ ಸ್ವಭಾವಂ ನಯತಿ ಇತಿ ಭೂತ ಭಾವನಃ. ಕಡೆಗೆ ಅವನು ಆಮೇಲೆ ಭೂತಭಾವಂ ಭೂತ ಸ್ವಭಾವಂ ಅಂದ್ರೆ ಎಲ್ಲರೂ ಒಂದೊಂದು ಸ್ವಭಾವ ಇರ್ತಲ್ಲ, ಅದು ಇವನು ಎಲ್ಲರ ಸ್ವಭಾವ ಇರ್ತ, ಭೂತ ಸ್ವಭಾವ ಇರ್ತ. ನಯತಿ ಇತಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ನಡೆಸ್ತಾನೆ. ಆ ಹಿಂದೆ ಹೇಳಿದಕ್ಕೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಹಿಂದೆ ಅವನು ಎಲ್ಲರನ್ನೂ ನಿಯಂತ್ರಣ ಮಾಡ್ತಾನೆ ಅಂತ ಹೇಳಿದಕ್ಕೆ ಒಂದು ಸ್ವಲ್ಪ ಅದನ್ನ ನಡೆಸ್ತಾನೆ. ಯಾಕೆ ಇದನ್ನ ಹಾಕಿದಾರೆ ಅಂದ್ರೆ, ಕೆಲವು ಕೊಲೆಗಳಿರ್ತಾರೆ, ಕೆಲವು ಕಳ್ತನ ಮಾಡೋರು ಇರ್ತಾರೆ, ಕೆಲವರು ಉಪಾಸನೆ ಮಾಡೋರು ಇರ್ತಾರೆ, ಕೆಲವು ಒಳ್ಳೆ ಕೆಲಸ ಮಾಡುತ್ತೆ, ಕೆಲವು ಕೆಟ್ಟ. ಎಲ್ಲರಿಗೂ ಈ ಭಗವಂತ ಇದ್ದಂದ್ರೆ ಎಲ್ರಿಗೂ ಹೇಗಾಗುತ್ತೆ ಅಂದ್ರೆ ಅವನು ಅವರು ನಡಗಿಸ್ತಾನೆ. ಅದರಿಂದ ಹೇಳ್ತಾರೆ
ಅವರ ಭೂತ ಸ್ವಭಾವ, ಅವರ ಸ್ವಭಾವಕ್ಕೆ ಅನುಗುಣವಾಗಿ ನಯಿಸ್ತಾನೆ. ಅದಕ್ಕೆ ಶಾಸ್ತ್ರ ಹೇಳಿದೆಲ್ಲ ಕೂಡುದು ಅಂತ ಆಚಾರ್ಯ ಅವನ ತಡೆದು ಹಿಂದೆ ತರಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಬರ್ತಾರೆ, ಕೆಲವರು ಬರೋದಿಲ್ಲ. ಅದರಿಂದ ಭೂತ ಭಾವನ ಅನ್ನುವಾಗ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವ್ರಿಗೆ ಅದೇ ತರ ಬುದ್ಧಿಯನ್ನು ಕೊಡ್ತಾನೆ. ನಿನ್ನ ಕರ್ಮ, ನೀನು ಹಿಂದೆ ಯಾವ ತರ ಇರ್ತ ಅದು ಅನುಭವಿಸ್ಕೊಂಡು ಹೋಗು ಅಂದ್ಬಿಟ್ಟು ಅಂತ ಭೂತ ಭಾವನಃ ಅಂದ್ಬಿಟ್ಟು ಅದನ್ನ ಹೇಳ್ತಾ ಕಡೆಗೆ. ಆಮೇಲೆ ಭಾಗವತದಲ್ಲಿ ಒಂದು ಶ್ಲೋಕವನ್ನು ಅವ್ರು ಕೋಟ್ ಮಾಡ್ತಾರೆ. ಅವರು ಇದರಲ್ಲಿ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಕಡೆಗೆ ಅವನು ಹೇಳ್ತಾನೆ ಕಡೆಗೆ ಅಂದ್ರೆ ದ್ರವ್ಯ ಕರ್ಮ ಕಾಲ ಸ್ವಭಾವ ಎಲ್ಲವೂ ಜೀವ ಯವಚ ಎಲ್ಲವೂ ಸಹ ಯದನುಗ್ರಹತಃ ಸಂತಿ ಎಲ್ಲವೂ ಅವನ ಅನುಗ್ರಹದಿಂದಲೇ ನಡೆಯುತ್ತೆ. ಭಗವಂತನ ಅನುಗ್ರಹದಿಂದ ನ ಸಂತಿ ಯದುಪೇಕ್ಷಯ ಅಂದ್ರೆ ಅವನವನ ತನ್ನದೇ ಆದ ಇದರಿಂದ ಯಾವುದು ನಡೆಯೋದಿಲ್ಲ. ಅವಳು ಹೇಳ್ತಾರೆ ರಾಮಯಾನ್ ಕ್ಲೀಲ ಎಲ್ಲರನ್ನೂ ಆಡಿಸ್ತೀನಿ ಅಂದ್ಬಿಟ್ಟು ಅಂತ. ಅದನ್ನ ನಸಂತಿ ಯದುಪೇಕ್ಷೆಯ ತನ್ನ ಇದು ಉಪೇಕ್ಷೆಯಿಂದ ತನ್ನ ಇದು ಯಾವುದು ನೋಡೋದಿಲ್ಲ. ಪ್ರತಿಯೊಂದು ಕೆಲಸ ನಡೆಯೋದು ಅವನಿಂದಾನೇ, ಭಗವಂತನೇ. ಯಾವ ಒಂದು ದ್ರವ್ಯ ಮಾಡುವಂದ್ರೆ ದ್ರವ್ಯನೂ ಎಲ್ಲವೂ ಬರುತ್ತೆ. ನಾವು ಸಂಪಾದಿಸುವ ದ್ರವ್ಯವಾಗ್ಲಿ, ಕೊಂಡುಕೊಳ್ಳುವ ದ್ರವ್ಯ ಆಗ್ಲಿ, ಯಾವುದಾಗ್ಲಿ ಆ ದ್ರವ್ಯ, ನಾವು ಮಾಡುವ ಕರ್ಮಗಳು, ಮತ್ತೆ ಕಾಲ, ನಾವು ಹೇಗೆ ಕಾಲವನ್ನು ಅದು, ಮತ್ತೆ ಸ್ವಭಾವ, ಮತ್ತೆ ಎಲ್ಲವೂ ಸಹ ಜೀವ, ನಮ್ಮ ಜೀವಾತ್ಮ ಎಲ್ಲವೂ ಸಹ ಯದನುಗ್ರಹ ಅವನ ಅನುಗ್ರಹದಿಂದ ಆಗೋದು. ಒಳ್ಳೇದಿದ್ರೆ ಅದು ಅವನ ಅನುಗ್ರಹವೇ, ಕೆಟ್ಟದಲ್ಲಿದ್ರೆ ಅದು ಅವನ ಒಂದು ಸಂಕಲ್ಪದಿಂದಲೇ ಹೋಗುತ್ತೆ. ಅವನಾಗಿ ಸಂಕಲ್ಪ ಮಾಡೋದಿಲ್ಲ, ನಮ್ಮ ಕರ್ಮಾನುಗುಣವಾಗಿ ಆ ಸಂಕಲ್ಪ ಮಾಡ್ತಾನೆ ಅಷ್ಟೇ ಭಗವಂತ, ಅವನಾಗಿ ಮಾಡೋದಿಲ್ಲ ಕಡೆಗೆ. ಅವಾಗ ಹೇಳ್ತಾರೆ. ಆಮೇಲೆ ಅದಕ್ಕೆ ಭಗವದ್ಗೀತೆ ಅದೊಂದು ಅದ್ಭುತವಾದ ಅಂತ ಹೇಳ್ತಾರೆ. ಅದಕ್ಕೆ ಅದು 10ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಸ್ವಯಮೇವ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಕಡೆಗೆ ಅವಾಗ ಅವನು ಕೃಷ್ಣ ಇವನ್ನ ಅರ್ಜುನ ಹೇಳೋದಕ್ಕೆ ಸ್ವಯಮೇವ ಆತ್ಮನಾತ್ಮಾನಂ ಹೇಳ್ತಾರೆ. ವೇತ್ತಂತ್ವಂ ಪುರುಷೋತ್ತಮ ಅಂದ್ರೆ ಯಾರು ಭಗವಂತನ ಯಾರು ತಿಳ್ಕೊಳ್ತಾನ ಅಂದ್ರೆ, ಯಾರು ಭಗವಂತನ ಅವನ ಅಂತರಾತ್ಮ ಇದಾನೆ, ಇದನ್ನ ನಡೆಸ್ತಾನೆ ಅಂತ ಯಾರು ತಿಳ್ಕೊಳ್ತಾನೋ, ಅದಕ್ಕೆ ಯಾರು ಈ ಲೋಕವನ್ನು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾನ ಅಂತ ಯಾರು ತಿಳ್ಕೊಳ್ತಾರ, ಅದಕ್ಕೆ ಅವರು ಅವನೇ ಸಹ ಅವನು ಹೇಳ್ತಾನೆ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಅವನೇ ತಿಳ್ಕೊಂಡವನೇ ಎಲ್ಲಾ ಭೂತಕ್ಕೂ ಈಶ, ಎಲ್ಲಾ ಭೂತಕ್ಕೂ ನಡೆಸುವಂತಿದ್ದ ಅಂದ್ರೆ ಅವನು ಜಗತ್ಪತೆ. ಅವ್ರ ಕಡೆಗೆ ಅವನೇ ಈ ಭೂಮಿಯ ಜಗತ್ತನ್ನೇ ಆಳ್ತಾನೆ ಅಂತ ಅಂದ್ಬಿಟ್ಟು ಅವನ ಅರ್ಥದಲ್ಲಿ ಬರುತ್ತೆ ಅದು. ಆಮೇಲೆ ಇಲ್ಲಿಗೆ ಮೊದಲನೇ ಶ್ಲೋಕ ಮುಗೀತು. ಇಲ್ಲಿ ಇವ್ರದ್ದು ಇವರು ಇವ್ರದ್ದು ಅವ್ರದಲ್ಲಿ ಈ 9ರಲ್ಲೂ ವಿಶೇಷವಾಗಿ ಅವ್ರು ಹೇಳಿದ್ದೆಲ್ಲ ಎಲ್ಲ ಹೇಳಿದ್ದನ್ನೇ ಯಾರು ನಾವು ಹೇಳಿದ್ವಲ್ಲ ಇಲ್ಲಿವರೆಗೆ ಅದನ್ನೇ ಇವ್ರು ಹೇಳಿದ್ದಾರೆ. ವಿಶೇಷವಾಗಿ ಬೇರೆ ಏನು ಹೇಳಿಲ್ಲ. ಹಾಗಾಗಿ ಅದನ್ನ ಅವ್ರದ್ದು ನಾನು ಪೂರ್ತಿ ಅಂದ್ರೆ ಒಂದೊಂದು 2 ಶ್ಲೋಕ ಬೇರೆ ಬೇರೆ ಕೋಟ್ ಮಾಡಿದ್ದಾರೆ ಅಷ್ಟೇ. ಅವರ ಅರ್ಥಗಳೆಲ್ಲವೇ ಪ್ರಾಯಶಃ ಅವರ ಅರ್ಥಗಳೆಲ್ಲ ಶಂಕರರು ಮತ್ತೆ ಪರಾಶರ ಭಟ್ರ ಮೇಲೆ ಅದರ ಮೇಲೆ ಹೋಗುತ್ತೆ. ಎಲ್ಲ ಅರ್ಥಗಳು ಅದೇ ತರ ಹೋಗುತ್ತೆ. ಹಾಗಾಗಿ ಅದನ್ನ ನಾನು ಹೇಳಕ್ ಹೋಗೋದಿಲ್ಲ, ಅದೇ ತರ ರಿಪೀಟ್ ಆಗುತ್ತೆ. ಅದನ್ನ ಹೇಳಿದೀವಲ್ಲ ಅದು. ಇನ್ನು ಮುಂದಿನ ಶ್ಲೋಕ ಪರಾಶರ ಭಟ್ರ ತಗೊಳ್ಳೋಣ. ಅದಕ್ಕೆ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಇದರಲ್ಲಿ ಭೂತಾತ್ಮ ಪರಮಾತ್ಮ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ ಅಕ್ಷರ. ಇಲ್ಲಿ 8, ಹಿಂದೆ 9 ಇದರಲ್ಲಿ 8 ಹೆಸರುಗಳು ಬರುತ್ತೆ. ಇದರಲ್ಲಿ ಭೂತಾತ್ಮನೇ ನಮಃ. ಇದರಲ್ಲಿ ಮೊದಲನೇ ಇದು ಭೂತಾತ್ಮ ಅಂದ್ರೆ ಓಂ ಭೂತಾತ್ಮನೇ ನಮಃ ಅಂದ್ಬಿಟ್ಟು ಅಂತ. ಇದರಲ್ಲಿ ಇವರು ಹೇಳ್ತಾರೆ. ಇದರಲ್ಲಿ ಏನಂತ ಅಂದ್ರೆ ಇವರು ಭೂತಾತ್ಮ ಅನ್ನೋದಕ್ಕೆ ಇವ್ರು ಹೇಳುವಂತದ್ದು ಅಂತಂದ್ರೆ ಆತ್ಮತ್ವೇಪಿ ಸಂಸಾರಿವತೆ ಅಸ್ಯ ಶರೀರಭೂತ ಚಿಜಚಿತ್ ದೋಷ ಅನುಷಂಗಾತೆ ಭೂತಾತ್ಮ ಶುದ್ಧ ಸ್ವಭಾವ. ಅಂದ್ರೆ ಭಗವಂತ ಹಿಂದೆದಲ್ಲಿ ಭೂತಾತ್ಮ ಅಂತ ಹೇಳಿದ್ರು. ಭೂತಾತ್ಮನಾಗಿದ್ದರೆ ಅವರ ಇವರ ಮಧ್ಯ ಭಾಷೆಯಲ್ಲಿ ಯಾವ ದೋಷ ಹೊಂಟೋದಿಲ್ಲ ಅಂತ ಆಗಲೇ ಹೇಳಿಬಿಟ್ರು. ಇಲ್ಲಿ ಭೂತಾತ್ಮಕ ಅಂತ ಹೇಳ್ತಾರೆ. ಅವನ ಭಗವಂತ ಎಲ್ಲಾ ಸಂಸಾರಿಗಳು ಶರೀರಭೂತನಾಗಿದ್ರೂ ಸಹ ಅವನು ಅಚಿತ್ ದೋಷ ಭೂತಾತ್ಮ ಶುದ್ಧ ಸ್ವಭಾವ. ಅವನಿಗೆ ಈ ದೋಷಗಳು ಉಂಟೆ ಅಂದ್ರೆ ಇಲ್ಲ, ಶುದ್ಧ ಸ್ವಭಾವ. ಅವನಿಗೆ ಭೂತಾತ್ಮ ಅಂತ ಅವನಿಗೆ ಯಾವುದೂ ಅಂಟೋದಿಲ್ಲ, ಶುದ್ಧ ಸ್ವಭಾವದಾಗ ಎಲ್ಲಿದ್ರೂ ಸಹ ಶುದ್ಧ ಸ್ವಭಾವದ ಹಾಗೆ ಇರ್ತಾನೆ. ಅದರಿಂದ ಅದು ಹೇಳ್ತಾ ಕಡೆಗೆ
ಆಮೇಲೆ ಕಡೆಗೆ ಅವನು ಪರಾವರಯೋ ತುಲ್ಯತ್ವೇಪಿ ಶರೀರ ಸಂಬಂಧೆ ಅವರಯೇವಾತ್ಮ ಕರ್ಮಪಾನಿ ಭುಂಜಾನ ಕ್ಲಿಶ್ಯತೆ. ಕಡೆಗೆ ಅವಾಗ ಎರಡು ಭಗವಂತನೇ ಪರ ಅವರ. ಪರದಲ್ಲಿ ಇರ್ತಾನೆ, ಅವರ ಅಂದ್ರೆ ಅವನು ಯಾವಾಗ ಅವತಾರಕ್ಕಾಗಲಿ ಹಿಡಿತಾನಲ್ಲ ಅದರಿಂದ ಅವರ ಅವತಾರ ಮಾಡುವಾಗ ಅವರನಾಗಿರ್ತಾನೆ. ಇಲ್ಲಿ ಪ್ರಶ್ನೆಯನ್ನು ಹೊಗಳ್ತಾರೆ ಅವರು, ಅಲ್ಲ ರೀ ನೀವು ಪರದಲ್ಲಿ ಹೇಳಿದ್ರೆ ಭೂತಾತ್ಮ ಇಲ್ಲ ಅಂದ್ಬಿಟ್ಟು, ಇಲ್ಲಿ ಅವರದಲ್ಲಿ ಅವನು ಏನು ಇಲ್ಲ ಅಂತಿದ. ಅವನು ರಾಮ ದುಃಖ ಮಾಡೋದು, ದುಃಖ ಪಡೋದು, ಕಾಡಿಗೆ ಹೋಗೋದು, ಕಷ್ಟ ಪಡೋದು, ಇದೆಲ್ಲವೂ ಕೃಷ್ಣನ ಇದೆಲ್ಲೂ ನೋಡಿದೀವಿ, ಇದೆಲ್ಲ ಇದೆಯಲ್ಲ ಅಂದ್ಬಿಟ್ಟು ಎರಡು. ಆಗ ಪರಾವರಯೋಹ ತುಲ್ಯತ್ವೇಪಿ, ಎರಡೂ ತುಲ್ಯ ಅಂತ ಹೇಳ್ತಿರಲ್ಲ, ಅವಾಗ ಹೇಳ್ತಾರೆ ಅದಕ್ಕೆ ಶರೀರ ಸಂಬಂಧೇ ಅವ ಹೇಳ್ತಾರೆ. ಭಗವಂತ ಒಂದು ನಾಟಕವನ್ನು ಮಾಡ್ತಾನೆ ಅಷ್ಟೇ. ಇಲ್ಲಿ ಅವನಿಗೆ ಯಾವ ಕರ್ಮವೂ ಕ್ಲೇಶವೂ ಇಲ್ಲ. ಮನುಷ್ಯನಾಗಿ ಜನ್ಮ ಇಲ್ಲಿ ಅವತಾರ ಮಾಡಿದ್ರಿಂದ ಮನುಷ್ಯ ತರ ನಡ್ಕೊಳ್ತಾನೆ ಅಷ್ಟೇ ತವರ ಅವನಿಗೆ ಯಾವ ಅವನ ಕರ್ಮದಿಂದ ಬಂದಿದ್ದನ್ನ ಅನುಭವಿಸೋದಕ್ಕೆ. ಅವನು ಕರ್ಮದಿಂದ ಬಂದವನಲ್ಲ, ಕರ್ಮದಿಂದ ಬಂದವನು ಮಾತ್ರ ಕ್ಲೇಶವನ್ನು ಅನುಭವಿಸ್ತಾರೆ. ಅದರಿಂದ ಅವನು ಕರ್ಮದಿಂದ ಬಂದ ಯಾವಾಗಲೂ ಭೂತಾತ್ಮನೆ. ಅವನು ಪರದಲ್ಲಿದ್ರೂ ಸಹ, ಇಲ್ಲ ವ್ಯೂಹದಲ್ಲಿದ್ರೂ ಸಹ, ಆಮೇಲೆ ಇಲ್ಲಿ ವಿಭವದಲ್ಲಿ ಬಂದರೂ ಸಹ ಯಾವಾಗಲೂ ಭೂತಾತ್ಮನೆ, ಯಾವುದೋ ಅನ್ಗಂತೋದಿಲ್ಲ. ಇಲ್ಲಿ ನೋಡೋದಿಕ್ಕೆ ನಮಗೆ ಮೇಲೆ ನಾಟಕಕ್ಕೆ ಮನುಷ್ಯನ ತರ ದುಃಖ ಪಡೋದು, ಸಂತೋಷ ಪಡೋದು, ದುಃಖ ಪಡೋದು ಎಲ್ಲ ಮಾಡ್ತಾನೆ ತವರ ಯಾವುದೋ ಅವನಿಗಿಲ್ಲ ಅವನಿಗೆ ಅಂತ ಅದನ್ನ ಹೇಳ್ಕೊಡ್ತಾರೆ ಅದಕ್ಕೆ. ಅವಾಗ ಅವನು ಹೇಳ್ತಾರೆ ಕರ್ಮಫಲಾನಿ ಭುಂಜಾನಃ ಕ್ಲಿಶ್ಯತೆ. ಇಲ್ಲಿ ಬಂದು ಕರ್ಮಫಲವನ್ನ ಅನುಭವಿಸುವ ತರ ಆಡ್ತಾನೆ ಅಷ್ಟೇ. ನೋಡೋರಿಗೆ ಕರ್ಮಫಲ ಅನುಭವಿಸ್ತಾನೋ ಅನ್ನೋ ತರ ಮಾತಾಡ್ತಾನೆ. ಯಾವ ಕರ್ಮಫಲೋ ಅವನಿಗಿಲ್ಲ. ಕಡೆಗೆ ಅದಕ್ಕೆ ತೈತ್ರಿಯೋಪನಿಷತ್ತಲ್ಲಿ ಅಂತ ಹೇಳ್ತಾರೆ, ಜಹಾತ್ಯೇನಾಂ ಭುಕ್ತ ಭೋಗ ಮಜೋ ಅನ್ಯ ಅನ್ಬಿಟ್ಟು ಅವನಿಗೆ ಶ್ರುತಿಯನ್ನೇ ಹೇಳುತ್ತೆ. ಅವನು ಜಹಾತಿ ಏನಾಂ ಜಹಾತಿ ಭುಕ್ತ ಭೋಗಂ ಅಜೋ ಅನ್ಯ, ಅವನು ಅಜಃ. ಅದರಿಂದ ಅವನು ಇಲ್ಲಿ ಅವನು ಅಜರಾದ್ರಿಂದ ಅವನು ಯಾವ ಜನ್ಮವೂ ಇಲ್ಲ ಅವನಿಗೆ. ಭುಕ್ತ ಭೋಗಾಂ ಜಹಾತಿ, ಎಲ್ಲವನ್ನೂ ಬಿಡ್ತಾನೆ. ಅದಂದ್ರೆ ಮೇಲ್ನೋಟಕ್ಕೆ ಏನಂತ ಅಂದ್ರೆ ಅಲ್ಲಿ ಎಲ್ಲವನ್ನು ಭೋಗ ಮಾಡ್ತಾರೆ, ಅನುಭವಿಸ್ತಾರೆ, ಎಲ್ಲವನ್ನು ಕಾಣ್ತಾನೆ ಅವನು ಅಂತ ಶ್ರುತಿನೇ ಹೇಳ್ತೆ. ಅದಕ್ಕೆ ಹೇಳ್ತಾರೆ ಸ್ವಾತಂತ್ರ್ಯನ ನ ಭುಂಕ್ತೆ ಚಕಾಸ್ತಿ ಚ ಪರಂ. ಅವನಿಗೆ ಸ್ವಾತಂತ್ರ್ಯ ಯಾವುದೂ ತಿನ್ನೋದಿಲ್ಲ. ಮೇಲೆ ನಾವು ನೋಡುವಾಗ ತಿನ್ನೋದು ಮಾಡೋದೆಲ್ಲ ನಮಗೆ ಒಂದು ಭ್ರಮೆಯನ್ನ ಉಂಟು ಮಾಡ್ತಾನೆ. ಭಗವಂತ ತಿಂತಾ ಇದ್ದಾನೆ, ಭಗವಂತ ಶೋಕ ಪಡ್ತಾ ಇದ್ದಾನೆ, ಭಗವಂತ ಆನಂದ ಪಡ್ತಾ ಇದ್ದಾನೆ ಅಂತ ಅವತಾರಗಳಲ್ಲಿ ಏನ್ ಮಾಡ್ತಾನೋ ಅದು ಯಾವುದನ್ನು ಸಹ ಮಾಡೋದಿಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅದಕ್ಕೆ ಒಂದಷ್ಟು ಶ್ರುತಿನೇ ಹೇಳ್ತಾರೆ. ಹೇಳ್ತಾರೆ ಅನಶ್ನನ್ಯೋ ಅಭಿಚಾಕಶೀತಿ ಅಂದ್ಬಿಟ್ಟು. ಅದರಲ್ಲಿ ದೇಹವನ್ನ ಒಂದು ಮರಕ್ಕೆ ಹೋಲಿಸಿ ಅದಕ್ಕೆ ದ್ವಾಸುಪರ್ಣ ಸುಯಜಾ ಸಖಾಯ ಅಂತ ಹೇಳ್ತಾರೆ. ಅದರಲ್ಲಿ ಸಮಾನಂ ವೃಕ್ಷೆ ಪರಿಶಸ್ತ್ವಜಾತೆ. ಒಂದು ಮರದಲ್ಲಿ ಎರಡು ಹಕ್ಕಿಗಳು, ಸಮಾನೇ ವೃಕ್ಷ, ಒಂದೇ ವೃಕ್ಷದಲ್ಲಿ ಎರಡು ಹಕ್ಕಿಗಳಿದೆ. ಅದರಲ್ಲಿ ತಯೋರಣ್ಯಂ ಪಿಪ್ಪಲಂ ಸ್ವಾಧತ್ತಿ. ಅದರಲ್ಲಿ ಒಂದು ಪಿಪ್ಪಲ ಅಂದ್ರೆ ಒಂದು ಅರಳಿ ಹಣ್ಣು ಅಂತ, ಇಲ್ಲಿ ಲೋಕದ ಒಂದು ನಾವು ಅನುಭವಿಸುವಂತ ಭೋಜನ ಅದು ಅತ್ತಿ ಅದನ್ನ ತಿನ್ನುತ್ತೆ. ಅನಶ್ನನ್ ಅನ್ಯನ್ ಅಭಿಷಾಕ ಶೀತಿ. ಇನ್ನೊಂದು ಒಳಗಡೆ ಇದೆ ಆತ್ಮ, ಅದು ಅನ್ಯನ್, ಅದೇನು ತಿನ್ನೋದು ಅನಶ್ನನ್ ಏನು ತಿನ್ನೋದು, ಆದ್ರೆ ಅಭಿಷಾಕ ಶೀತಿ ತೇಜೋಮಯವಾಗಿದೆ. ಇದು ಎಲ್ಲವೂ ತಿಂದ್ರೂ ಸಹ ಕಳೆಗುಂದಿದೆ. ತಲೆ ತಿಂದೇ ಇದ್ರೆ ಕಳೆಗುಂದುತ್ತೆ ಅಂತ ನಾವು ತಲೆ ಸುತ್ತುತ್ತೆ ತಿನ್ಬೇಕು ಏನಾದ್ರು ಅಂತ, ತಿಂದಿ ಕಳೆಗುಂದಿದೆ ಇದು. ಅವನು ಏನು ತಿಂದೇನೆ ಅಭಿಷಾಕ ಶೀತಿ ತೇಜೋಮಯವಾಗಿದೆ ಅಂತಿರೋದ್ರಿಂದ ಅವನು ಅವತಾರದ ಕಾಲಗಳಲ್ಲೇ ಆಗ್ಲಿ, ಇಲ್ಲ ಅಂತರ್ಯಾಮಿಯಾಗಿರುವಾಗಲಿ ಯಾವಾಗಲೂ ಭೂತಾತ್ಮ, ಅವನು ಯಾವುದೋ ಇಲ್ಲ ಅಂತೋದಿಲ್ಲ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ಅವರು ಇನ್ನೊಂದು ಅದ್ಭುತವಾಗಿ ಒಂದು ಉದಾಹರಣೆ ಕೊಡ್ತಾರೆ. ಇದು ಗುರು ಶಿಷ್ಯ ಆಗಿರ್ತಾರೆ. ಇದೇ ತಗೊಳ್ಳಿ, ಜೈಲು ತಗೋಬಹುದು. ಇನ್ನೊಂದರಲ್ಲಿ ಸ್ವಾಮಿ ದೇಶಿಕನ್ ಜೈಲು ತಗೊಂಡಿದ್ದಾರೆ. ಗುರು ಶಿಷ್ಯ ಇರ್ತಾರೆ ಅವರಲ್ಲಿ. ಅವಾಗ ಅವ್ರಿಗೆ ಗುರು ಶಿಷ್ಯ ಭೇದ ಇಬ್ರು ಬೇರೆ ಬೇರೆ ಆದ್ರೂ ಅವರು ಶಿಷ್ಯನಿಗೆ ಗುರುಗಳು ಅವರು ಅಂದ್ರೆ ಶಿಷ್ಯನಿಗೆ ಅಂತರಂಗ ಸಿಕ್ಕಾಯವನು. ಅವನಿಗೆ ತಪ್ಪು ಮಾಡ್ದ ಅಂತ ಅವನಿಗೂ ಒಂದು ಚಾಟಿನಲ್ಲಿ ಒಂದು ಏಟು ಕೊಡ್ತಾರೆ. ಅವ್ರು ಏಟು ಕೊಡ್ಬೇಕಾದ್ರೆ ಆ ಏಟು ಯಾರಿಗ್ ನೋವುತ್ತೆ? ಶಿಷ್ಯನ್ ನೋವುತ್ತೆ ಅಥವಾ ಹೊಡೆದಂತ ಗುರುಗಳಿಗೆ ನೋವೋದಿಲ್ಲ. ಅದೇ ತರ ಒಳಗಡೆ ಇರೋವನು ಗುರು ಯಾರು ಭಗವಂತ ನಮಗೆ ಹೊಡಿತಾನೆ, ನಮಗೆ ಅನುಭವ ಮಾಡಿದ್ರೆ ಅವನಿಗೇನು ಅನುಭವದಿಲ್ಲ, ನಾವು ಮಾತ್ರ ಆಗುತ್ತೆ ಅಂದ್ಬಿಟ್ಟು ಪರಾಶರ ಭಟ್ರು ಅದನ್ನ ಕೊಡ್ತಾರೆ. ಸ್ವಾಮಿ ದೇಶಿಕನ ರಹಸ್ಯತ್ರಯಸಾರದಲ್ಲಿ ಇನ್ನೊಂದು ಕೊಡ್ತಾರೆ. ಈಗ ಜೈಲಲ್ಲಿರುತ್ತೆ, ಖೈದಿಯು ಜೈಲಲ್ಲಿರ್ತಾನೆ, ಅಲ್ಲಿ ಜೈಲಿನ ಅಧಿಕಾರಿಯು ಜೈಲಲ್ಲಿರ್ತಾನೆ.
ಇಬ್ರು ಜೈಲಲ್ಲೇ ಇಬ್ರು ಇದ್ರು ಸಹ ಅಧಿಕಾರಿಗೆ ಬಂಧನವಿಲ್ಲ. ನಮ್ಮ ತಪ್ಪಿತಸ್ಥರು ಮಾತ್ರ ಬಂಧನ. ಇಬ್ರು ಒಂದೇ ಇದ್ರಲ್ಲಿ ಇದ್ರು ಸಹ ಇವನಿಗೆ ಬಂಧನವಿಲ್ಲ. ಅವನ ಅಧಿಕಾರಿ ಅಲ್ಲಿರ್ಬೇಕು ಇರ್ತಾನೆ ತವರ ತಪ್ಪು ಮಾಡಿದವರಿಗೆ ಒಳಗಡೆ ಬಂಧನವಾಗಿರುತ್ತೆ. ಅದೇ ತರ ಇದು ತೋರಿಸ್ಕೊಳ್ತದಕ್ಕೆ ಏಷ ಸರ್ವ ಭೂತಾಂತರಾತ್ಮ, ಅದರಲ್ಲಿ ಅಪತಃ ಆತ್ಮ, ವಿಜರ ಮೃತ್ಯು ವಿಶೋಕಃ, ಆಮೇಲೆ ವಿಪಾಪಃ ಅಜಿಗತ್ಸಹ, ಅದರ ಸತ್ಯಕಾಮ ಸತ್ಯ ಸಂಕಲ್ಪ ಅಪಿಪಾಸ ಎಲ್ಲ ಬರ್ತಲ್ಲ, ಷಷ್ಟ ಗುಣಗಳು ಬರ್ತಲ್ಲ, ಅದು ಯಾವಾಗ್ಲೂ ಇರುವಂತ ಗುಣಗಳೇ ಭಗವಂತನಿಗೆ. ಅವನ ಅವತಾರ ಕಾಲ ಆಗಲಿ ಯಾವ ಕಾಲದಲ್ಲಿ ಆಗ್ಲಿ ಅಂತರ್ಯಾಮಿಯಾಗಿ ಇರ್ಲಿ, ಅದರಿಂದ ಅವನು ಭೂತಾತ್ಮ, ಅವನು ಯಾವಾಗ್ಲೂ ಅವನು ಇದಾಗೆ ಇರ್ತಾನೆ ಅನ್ಬಿಟ್ಟು ಅದಕ್ಕೆ ಗೀತೆಲ್ಲ ನಮಾಂಗ್ ಕರ್ಮಾಣಿ, ಭಗವಂತ ನೇರವಾಗಿ ಹೇಳ್ತಾನೆ ಗೀತೆಯಲ್ಲಿ. ಎಲ್ಲವೂ ಗೀತೆಯಲ್ಲಿ ಅವ್ನು ಹೇಳ್ದೇ ಇರೋ ವಿಷಯ ಅಲ್ಲ. ನಮಾಂಗ್ ಕರ್ಮಾಣಿ ಲಿಂಪಂತಿ, ನನಗೆ ಯಾವ ಕರ್ಮವೂ ಅಂಟೋದಿಲ್ಲಪ್ಪ ಅನ್ಬಿಟ್ಟು ಅವನು ಅದನ್ನ ಹೇಳ್ತಾರೆ ಕಡೆಗೆ. ಅಷ್ಟೇ ಅಲ್ಲ, ಅವನು ಅದನ್ನ ಮುಂಡಕೋಪನಿಷತ್ತು ಬರುವಂತ ನಮಾಂಗ್ ಕರ್ಮಾಣಿ ಲಿಂಪಂತಿ. ಅದೇ ಅಲ್ಲದೆ ಸುಬಾಲೋಪನಿಷತ್ತು ಬರುತ್ತೆ, ಪಶ್ಚದೇವಶ್ಚ ಮಾಹಾತ್ಮ್ಯಂ ಮಹಿಮಾನಂಚ ನಾರದ ಶುಭಾಶುಭೈಹಿ ಕರ್ಮಭಿರಿ ಯೋನ ಲಿಪ್ಯತೆ ಕದಾಚನ. ಇದು ಭಗವಂತನ ಹೇಳೋದಕ್ಕದಲ್ಲಿ ಕರ್ಮಭಿಹಿ ಯೋ ನಿತ್ಯಕವನಲ್ಲಿ ಅಲ್ಲಿ ಯಾವುದು ಕರ್ಮವನ್ನು ಅಂಟೋದೇ ಸುಬಾಲೋಪನಿಷತ್ತಲ್ಲಿ ಬರುತ್ತೆ. ಭಗವದ್ಗೀತೆಯಲ್ಲಿ ನನಗೆ ಯಾವ ಕರ್ಮಗಳು ಅಂಟೋದಿಲ್ಲ ಅಂತ ಭಗವಂತನೇ ಹೇಳ್ತಾನೆ ಇದಕ್ಕೆ. ಆವಾಗ ಅದರಲ್ಲೇ ಹೇಳ್ತಾರೆ ಕಡೆಗದಲ್ಲಿ ನಿರುಕ್ತಿ ಬರ್ತದೆ. ನಿರುಕ್ತಿ ಹೇಳ್ದಲ್ಲ, ಪ್ರತಿಯೊಂದಕ್ಕೂ ನಿರುಕ್ತಿ ಬರೆದ್ರು ಅಂತ. ಆ ನಿರುಕ್ತಿಯಲ್ಲಿ ಒಂದು ಶ್ಲೋಕವನ್ನು ಮಾಡ್ತಾರೆ ಇದಕ್ಕೆ. ಶರೀರತ್ವಾಚ ಜಗತಃ ತದ್ದೋಷೈಃ ನ ಕದಾಚನ ಲಿಪ್ಯತೆ ಯಶ್ಚ ಭೂತಾತ್ಮ ನ ಭುಂಕ್ತೆ ಚ ಫಲಾನಿಯಃ. ಅವರು ಪರಾಶರ ಭಟ್ರು ಹೇಳಿದ ಸಂಗ್ರಹವಾಗಿ ಒಂದು ಶ್ಲೋಕದಲ್ಲಿ ಹಾಕ್ತಾರೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಈ ಜಗತ್ತಿದೆಯಲ್ಲ ಅದು ಇದರಲ್ಲಿ ಇದು ಅವರಲ್ಲಿ ಈ ಜಗತ್ತಲ್ಲಿ ಯಾವ ದೋಷ ಇದೆಯೋ ಆದರೂ ನ ಕದಾಚನ ಲಿಪ್ಯತೆ, ಯಾವಾಗ್ಲೂ ಯಾವ ಕಾಲದಲ್ಲೂ ಭಗವಂತನ ಏನೂ ಸಹ ಅಂಟೋದಿಲ್ಲ. ಯಾರಿಗೆ ಅಂಟೋದಿಲ್ಲ, ಯಾರಿಗೆ ಈ ಕರ್ಮಗಳು ಏನು ಅಂಟೋದಿಲ್ವಾ ಅವನು ಸಹ ಭೂತಾತ್ಮ, ಅವನೇ ಭೂತಾತ್ಮ ಅನ್ಬಿಟ್ಟು ಕಡೆಗೆ. ಅವನು ನ ಭುಂಕ್ತೆ ಫಲ, ಯಾವ ಫಲವನ್ನು ಅನುಭವಿಸೋದಿಲ್ಲ, ಯಾವ್ದು ಇದನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ ಕಡೆಗೆ. ಇದನ್ನ ಬ್ರಹ್ಮಸೂತ್ರ ಒಂದು ಭಾಷೆದಲ್ಲಿ ಹೇಳ್ತಾರೆ, ಸಂಭೋಗ ಪ್ರಾಪ್ತಿ ಇತಿ ಚೇತ್ ನ ವೈಶೇಷ್ಯಾತ್ ಇತಿ ಅನ್ಬಿಟ್ಟು ಅಂತ ಹೇಳ್ತಾರೆ. ಅವಾಗ ಈ ಸಂಭೋಗ ಅಂದ್ರೆ ಶರೀರ ಸಂಬಂಧದ ಉಂಟಾಗುವಂತ ಏನ್ ಸುಖ ದುಃಖಗಳಿದೆಯಲ್ಲ ಆ ಎಲ್ಲವೂ ಸಹ ಯಾರಿಗಪ್ಪ ಅಂದ್ರೆ ಅದು ಪುಣ್ಯ ಪಾಪಗಳು ಯಾರಿಗಿದೆಯೋ ಅವರಿಗೆ ಅಂಟುತ್ತೆ. ಭಗವಂತನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಅದರಿಂದ ಏನೋ ಅಂಟೋದಿಲ್ಲ ಅಂದ್ಬಿಟ್ಟು ಅದೆಲ್ಲ ಹೇಳ್ತಾರೆ. ಭಗವಂತನಿಗೆ ಯಾವ ದೋಷವೂ ಒಳಗಡೆ ಇರೋದಿಲ್ಲ ಅನ್ಬಿಟ್ಟು ಅಂತ. ಇದೆಲ್ಲೋ ಬರುತ್ತೆ ಕಡೆಗೆ ಕಾಟಕದಲ್ಲಿ ಬರೀ ಎಲ್ಲವನ್ನೂ ಹೇಳ್ಬೇಕು ಕಡೆಗೆ. ಅವನಿಗೆ ಹಿರಣ್ಮಯ ಶಕುನಿ ಬ್ರಹ್ಮನಾಮ ಅನ್ಬಿಟ್ಟು, ಭಗವಂತನಿಗೆ ಹಿರಣ್ಮಯ ಶಕುನಿ, ಚಿನ್ನದ ಒಂದು ಹಕ್ಕಿ ಅಂತಾರ ಅದಕ್ಕೆ. ನ ಕರ್ಮ ನ ಲಿಪ್ಯತೆ ಪಾಪಕೇನ ಅಂತ ಹೇಳುತ್ತೆ. ಅವನಿಗೆ ಯಾವ ಕರ್ಮವು ನ ಲಿಪ್ಯತೆ ಪಾಪಕೇನ, ಯಾವ ಪಾಪ ಅಂದ್ರೆ ಪಾಪ ಪುಣ್ಯ ಯಾವ ಕರ್ಮ ಅವನಿಗೆ ಅಂಟೋದಿಲ್ಲ ಅನ್ಬಿಟ್ಟು ಶ್ರುತಿನಲ್ಲೂ ಕೊಂಡಾಡುತ್ತೆ ಅದನ್ನೇ ಇದನ್ನ ಹೇಳ್ತಾರೆ ಅದಕ್ಕೆ. ಇನ್ನು ಎರಡು ಹೋಗ್ತಾನೆ. ಇದು ಸ್ವಲ್ಪ ಕೆಲವು ವಿಶೇಷವಾಗಿ ಹೇಳಿದ್ದಾರೆ, ಮುಖ್ಯವಾದ ಇಷ್ಟು ಹೇಳಿದ್ರು ಸಾಕು. ಆಮೇಲೆ ಪರಮಾತ್ಮ 11ನೇದು ಪರಮಾತ್ಮ. ಓಂ ಪರಮಾತ್ಮನೇ ನಮಃ. ಒಂದೊಂದ್ಸಲ ಹೇಳ್ಕೊಳ್ಳಿ, ಮುಗಿಯೋಷ್ಟೊತ್ತಿಗೆ ಒಂದು ಸಹಸ್ರನಾಮ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಪರಮಾತ್ಮ ಅನ್ನೋದಕ್ಕೆ ಇದಕ್ಕೆ ಬಹಳ ವಿಶೇಷವಾಗಿದೆ, ಮುಖ್ಯವಾದ, ತುಂಬಾ ದೀರ್ಘವಾಗಿದೆ. ಹಾಗಾಗಿ ಇವ್ರದ್ದು ಚಿಕ್ಕದಾಗಿದೆ, ಇವ್ರದ್ದು ತುಂಬಾ ಮುಖ್ಯವಾದ ಮಾತ್ರ ಹೇಳ್ಕೊಂಡು ತಗೊಂಡು ಅದರಲ್ಲಿ. ಇಲ್ಲಿ ಪರಮಾತ್ಮನ ಕತೆ. ಯಥಾ ಸರ್ವಾಣಿ ಭೂತಾನಿ ಅನೇನ ಆತ್ಮವಂತಿ ನೈವಂ ಅಯಂ ಅನ್ಯೇನ ಕೇನಚಿತ್ ಅತಃ ಪರಮಾತ್ಮ ಪರೋ ಮಾ ಅಸ್ಯ ಇತಿ ಪರಮಃ ಅಂದ್ಬಿಟ್ಟು ಇವರೊಂದು ವಿಶೇಷವಾಗಿ ತೆಗಿತಾರೆ ಇದರಲ್ಲಿ. ಯಾತಕ್ಕೆ ಅಂದ್ರೆ ಯಥಾ ಸರ್ವಾಣಿ ಭೂತಾನಿ ಅನೇನ, ಅವನು ಆತ್ಮವಂತಿ, ಎಲ್ಲಾ ಭೂತಗಳಿಗೂ ಸಹ ಸರ್ವಭೂತಿಗಳು ಇವನು ಆತ್ಮವಂತಿ. ಆತ್ಮ ಅಂತ ಹೇಳೋದ್ರಿಂದ ಅವನಿಗೆ ಭಗವಂತನಿಗೆ ಅವನಿಗೊಂದು ಆತ್ಮ ಇದೆಯಾ ಅಂತ ಹೇಳೋದಕ್ಕೆ ನೈವಂ ಅಯಂ ಅನ್ಯೇನ, ಅವನಿಗೆ ಯಾವ ಆತ್ಮವೂ ಇಲ್ಲ, ಅದರಿಂದ ಅವನಿಗೆ ಪರಮಾತ್ಮ. ಅವನು ನಮಗೆಲ್ಲ ಆತ್ಮವಾಗಿದ್ದಾನೆ. ಅವನಿಗೊಂದು ಅಂತರ್ಯಾಮಿ ಯಾರ ಆತ್ಮ ಇದೆಯಾ ಅಂದ್ರೆ ಯಾವುದು ನೈವಂ ಅದಕ್ಕೆ ನೈವಂ ಅಯಂ ಅನ್ಯೇನ ಕೇನಚಿತ್, ಅವನಿಗೆ ಯಾವ ಆತ್ಮವೂ ಇಲ್ಲ. ನಾವು ಆತ್ಮ ಇರೋದಕ್ಕೆ ನಾವು ಆತ್ಮ ಅಂತ ಹೇಳ್ತೀವಿ, ಅವನಿಗೆ ಯಾವ ಆತ್ಮವೂ ಇಲ್ಲದೆ ಇರೋದ್ರಿಂದ ಅದು ಪರಮವಾದ ಪರಮಾತ್ಮ. ಅವನು ಪರಮವಾದ ಆತ್ಮ. ಯಾಕೆ ಯಾವ ಆತ್ಮವೂ ಅವನ ಒಳಗಡೆ ಇಲ್ಲ, ಅದರಿಂದ ಅವನು ಪರಮಾತ್ಮ. ನಮ್ಮ ಶರೀರ ಒಳಗಡೆ ಇರ್ತಾನೆ, ಆದ್ರೆ ಅವನೊಳಗಡೆ ಯಾರಿದ್ರೆ ಅವನು ಯಾರೂ ಇಲ್ಲ, ಅವನೇ. ಅದರಿಂದ ಪರಮಾತ್ಮ. ಅವನಿಗೆ ಯಾವ ಉತ್ತರ ಏನಂದ್ರೆ ಯಾರೂ ಇಲ್ಲ ಅವನಿಗೆ.
ಅವನಿಗೆ ಅಂತರ್ಯವಾಗಿ ಒಂದು ಆತ್ಮ ಇದೆಯಾ ಅಂದ್ರೆ ಅವನಿಗೆ ಯಾವ ಆತ್ಮವೂ ಇಲ್ಲ. ಅದರಿಂದ ಅವನ್ನ ಪರಮಾತ್ಮ ಅಂತ ಹೇಳ್ಕೊಡ್ತಾರೆ ಕಡೆಗೆ ಅದಕ್ಕೆ. ಆಮೇಲೆ ಪರಮ ಅಸ್ಯ ಇತಿ ಪರಮಃ ಅಂತ ಹೇಳ್ತಾರೆ ಕಡೆಗೆ. ಅಂದ್ರೆ ಇವನಿಗೆ ಪರ ಅಂದ್ರೆ ಮೇಲೆ, ಇವನಿಗೆ ಮೇಲೆ ಯಾರು ಇದ್ದಾರೆ ಅಂದ್ರೆ ಪರೋಮ, ಅವನ ಮೇಲೆ ಯಾರೂ ಇಲ್ಲ. ಅಸ್ಯ ಯಾರಿಗೆ ಅವರ ಮೇಲೆ ಯಾವ ಇನ್ನೊಬ್ಬರು ಇಲ್ಲವೋ ಸಹ ಪರಮಾತ್ಮ. ಅದಕ್ಕೆ ಪರಮ ಮಾ ಅಸ್ಯ ಸಹ ಪರಮಾತ್ಮ, ಅವನ ಮೇಲೆ ಇನ್ನೊಬ್ಬರು ಇಲ್ವೋ ಅದರಿಂದಲೂ ಪರಮಾತ್ಮ. ಅವನ ಒಳಗಡೆಯೂ ಯಾರು ಇಲ್ಲ, ಅವನ ಮೇಲೆಯೂ ಯಾರು ಇಲ್ಲ, ಅದರಿಂದಲೂ ಪರಮಾತ್ಮ ಅಂತ ತೋರಿಸ್ಕೊಟ್ಟಿದ್ದಾರೆ ಕಡೆಗೆ. ಹೇಳ್ತಾರೆ ಪ್ರಚೋದರಾದಿತ್ವೇನ ಸಾಧುತ್ವಂ ಪರಮಶ್ಚ ಅಸೌ ಆತ್ಮಾಚ ಇತಿ ಅಂತ ಇಲ್ಲಿ ತೋರಿಸ್ಕೊಡ್ತಾರೆ. ಅವನು ಪೃಷೋದರ, ಅಲ್ಲಿ ಪೃಷೋದರ ಅಂತಂದ್ರೆ ಎಷ್ಟು ಸಣ್ಣ ಅವನಿಗೆ ಹೊಟ್ಟೆಯಿಂದ ಅಂದ್ರೆ ಉದರ, ಇವನಿಗೆ ವೃಕೋದರ ಅಂತ ಭೀಮನಿಗೆ, ವೃಕ ಅಂದ್ರೆ ನರಿಗಳಿಗೆ ಇರುವಷ್ಟು ಸಣ್ಣದಾಗಿ ಅಷ್ಟು ತಿಂದ್ರು ಅವನಿಗೆ ಭೀಮನಿಗೆ ನರಿಗೆ ತೋಳಿನ ತರ ಅಷ್ಟು ಸಣ್ಣ ಹೊಟ್ಟೆ ಅಂತೆ. ಅವಕ್ಕೆ ತೋಳುಗಳು ನರಿಗಳಿಗೆಲ್ಲ ಒಂದೇ ಜಾತಿ, ಅವ್ ನೋಡಿ ಹೊಟ್ಟೆ ಸಣ್ಣಗಿರುತ್ತೆ, ದಪ್ಪ ಆಗೋದಿಲ್ಲ ಅವಕ್ಕೆ, ಹೇಗೆಂದ್ರೆ ತಿಂದ್ರು ಸಹ. ಇವನು ಪೃಷೋದರ, ಅದರಲ್ಲಿ ಪೃಷತ್ ಅಂದ್ರೆ ಒಂದು ಇಷ್ಟು ಕಣಿಗೆ ಕಾಣೋದಿಲ್ವಂತೆ. ಅಲ್ಲ ರೀ, ಎಲ್ಲಾ ಜಗತ್ತನ್ನು ನುಂಗ್ತಾನಲ್ಲ ಮಾಡ್ತಾನಲ್ಲ ಅಂತ ಅದಕ್ಕೆ ಸಮ ಹೇಳ್ತಾರೆ. ಅದಕ್ಕೆ ವರದಾಜ ಪಂಚಾಶ ಹೇಳ್ತಾರೆ. ಅದಕ್ಕೆ ಏಕಬೋಧ ಹೇಳ್ತಾರೆ. ಎಲ್ಲೋ ಒಂದು ಮೂಲೆನಲ್ಲಿ ಇತ್ತು ಅವನ ಹೊಟ್ಟೆನಲ್ಲಿ ಏನ್ಬಿಟ್ಟು ಅಂತ. ಅವನ ಭಗವಂತನಲ್ಲಿ ಎಲ್ಲಾ ಇದು ಸಹ ಮಗು ಹೊಟ್ಟೆ ಎಷ್ಟು ಚಿಕ್ಕದಾಗಿರುತ್ತೆ, ಅದರ ಹೊಟ್ಟೆನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇಡೀ ಬ್ರಹ್ಮಾಂಡಗಳೆಲ್ಲ ಇತ್ತು ಅಂತ ಅದು ತೋರಿಸ್ಕೊಳ್ತಾರೆ. ಅದಕ್ಕೆ ಉದರೈಕ ದೇಶ ಏನ್ಬಿಟ್ಟು ಅಂತ ಹೇಳ್ತಾರೆ. ಅಲ್ಲಿ ಏಕದೇಶ ಅಂದ್ರೆ ಯಾವುದೋ ಒಂದು ಚಿಕ್ಕ ಇಡೀ ಬ್ರಹ್ಮಾಂಡ ಉದರೈಕ ದೇಶ ಎಂದು ಸ್ವಾಮಿ ಎಲ್ಲಾ ಸ್ತೋತ್ರಗಳು ನೋಡಿದ್ರೆ ಎಲ್ಲ ಬಂದ್ಬಿಡುತ್ತೆ. ಎಲ್ಲವನ್ನೂ ತೆಗೆದು ಮನಸ್ಸಲ್ಲಿ ಇಟ್ಕೊಂಡೆ ಸ್ವಾಮಿ ಸ್ತೋತ್ರಗಳು ಮಾಡಿರ್ತಾರೆ. ಹೌದು, ಅದರಲ್ಲಿ ಆ ತರ ಅವನಿಗೆ ಪೃಷೋದರ ಅಂತ. ಅದಕ್ಕೆ ಅವನು ಪೃಷೋದರತ್ವಾದಿತೆ, ಅವನಿಗೆ ಸಾಧು ಪರಮಶ್ಚ ಅಸೌ ಆತ್ಮಾಚ ಇತಿ. ಅದರಿಂದ ಇವನು ಎಷ್ಟು ಸಣ್ಣ ನಡು ಹೊಟ್ಟೆ ಉಳ್ಳವ ಇವನು, ಆತ್ಮ ಅಂತ ಏನು ಇಲ್ಲದೆ ಇರೋನಿವನು, ಉದರ ಉಳ್ಳವನಿವನು. ಅದರಿಂದಲೂ ಸಹ ಆದ್ರೂ ಸಹ ಎಲ್ಲ ಆತ್ಮವೂ ಇದೆ ಇವನಿಗೆ, ಎಲ್ಲ ಆತ್ಮವೂ ತನ್ನ ಒಳಗಡೆ ಇಟ್ಕೊಳ್ತಾನೆ. ಅದರಿಂದ ಪರಮಾತ್ಮ ತನ್ನ ಪೃಷೋದರನಾಗಿದ್ರು ಇಡೀ ಬ್ರಹ್ಮಾಂಡವನ್ನೇ ತನ್ನ ಇದರಲ್ಲಿ ಉದರೈಕ ದೇಶದಲ್ಲಿ ತಂದು ಸೇರಿಸ್ಕೋತಾನಲ್ಲ, ಅದರಿಂದಲೂ ಸಹ ಪರಮಾತ್ಮ. ನೇತಿ ಗಂಗೆ ನೀವರಲ್ಲೇ ಅಂತ ಹೋಗ್ತಿದ್ದೀವಿ ಸರ್. ಸೊನ್ಯಾ கிளாஸ்ல இருக்கேன் ஒரு ஹாஃப் அன் அவர் பேசலாம். அவன் பாவம் ஒரு 12:30 ஆயிரத்தி ஃபோன் பண்ணியிருக்கான். ಆಮೇಲೆ ಕಡೆಗೆ ಅವನು ಯಾರಪ್ಪ ಅಂದ್ರೆ ಅವನಿಗೆ ಬೇರೆ ಈಶ್ವರ ಇದಾರ ಅಂದ್ರೆ ಇದೆ ಅಂತಾರೆ. ಯಾರಪ್ಪ ಅವನಿಗೆ ಈಶ್ವರ ಇರ್ತಾನೆ ಇಲ್ಲ ಅಂತ ಹೇಳಿದ್ರಲ್ಲ ಅಂದ್ರೆ ಆತ್ಮೇಶ್ವರಂ, ಅವನೇ ಈಶ್ವರ, ಬೇರೆ ಯಾರು ಈಶ್ವರ ಇಲ್ಲ ಅಂತ ಹೇಳಿದ್ರಲ್ಲ. ಯಾರು ಈಶ್ವರ ಯಾರಿದ್ದಾರೆ ಅಂದ್ರೆ ಆತ್ಮೇಶ್ವರಂ, ಅವನೇ ಈಶ್ವರ. ಅದರಿಂದ ಅವನು ಪರಮಾತ್ಮ ಅನ್ಬಿಟ್ಟು ಅಂತ. ತಸ್ಮಾದನ್ಯನ್ ನ ಪರಃ ಕಿಂಚನಾಸ, ತಸ್ಮಾದನ್ಯತ್ ಪರಃ ಕಿಂಚ ನ ಆಸ. ಅವನಿಗಿಂತ ಮೇಲೆ, ಇದು ತೈತರ್ಯದಲ್ಲಿ ಬರುತ್ತೆ. ಅದಕ್ಕೆ ಅವನಿಗಿಂತ ಹಿರಿದಾದದ್ದು ಯಾವುದೂ ಇಲ್ಲ, ಅವನಿಗಿಂತ ಕಿರಿದಾದದ್ದು ಯಾವುದೂ ಇಲ್ಲ, ಅವನಿಗಿಂತ ಹಿರಿದಾದದ್ದು ಯಾವುದೂ ಇಲ್ಲ. ನತತ್ ಸಮಶ್ಚ ಅಭ್ಯಧಿಕಶ್ಚ ಅಂತ ಶ್ರುತಿನಲ್ಲೂ ಕೊಂಡಾಡುತ್ತೆ ಇದನ್ನ ಶ್ವೇತಾಶೋಭಗೀತದಲ್ಲಿ. ನತತ್ ಸಮಶ್ಚ ಅಭ್ಯಧಿಕಶ್ಚ ಅಂತ ಅವನಿಗೆ ಸಮನೂ ಇಲ್ಲ, ಹೆಚ್ಚಾದವನು ಇಲ್ಲ. ಅದರಿಂದ ಸಮಾಧಿಕ ದರಿದ್ರ ಅಂತಾರೆ ಸ್ವಾಮಿ ರಸತ್ರಾಸಲ್ಲಿ. ಭಗವಂತನಿಗೆ ಒಂದು ದರಿದ್ರ, ಏನ್ ದರಿದ್ದಾನೆ? ಸಮಾಧಿಕ ದರಿದ್ರ. ಅವನಿಗೆ ಏನ್ ದರಿದ್ರತೆ ಇದೆ ಅಂದ್ರೆ ಅವನ ಸಮನೋ ಯಾರು ಇಲ್ಲ, ಅವನಿಗೆ ಆ ಎರಡು ದರಿದ್ರತೆ ಭಗವಂತನಲ್ಲಿದೆ ಅಂತ. ಅದಕ್ಕೆ ನತತ್ ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ಅಂತ ಶ್ವೇತಾಶ್ವಕರಚು ಕೊಂಡಾಡುತ್ತೆ. ಅದಕ್ಕೆ ಅದನ್ನ ಸ್ವಾಮಿ ಭಾಷೆಗಾರರು ತಗೊಳ್ತಾರೆ, ಇದರಲ್ಲಿ ಸೂತ್ರ ಭಾಷೆದಲ್ಲೂ ತೋರಿಸ್ತಾರೆ ಇದರಲ್ಲಿ. ಅದಕ್ಕೆ ನತತ್ ಸಮಾಭ್ಯಧಿಕ ಅಂತ ತೋರಿಸ್ತಾರೆ. ಸಮರು ಇಲ್ಲ, ಅಧಿಕರು ಯಾರು ಇಲ್ಲ ಅಂದ್ಬಿಟ್ಟು ಅಂತ. ಆಮೇಲೆ ಯಸ್ಮಾತ್ ಪರಂ ನ ಪರಮಸ್ತಿ ಕಿಂಚಿತ್ ಅಂತ ಶ್ರುತಿ ಕೊಂಡಾಡುತ್ತೆ. ಯಸ್ಮಾತ್ ಪರಂ, ಯಾರಿಗೆ ಮೇಲೆ ಅಸ್ತಿ ನ ಕಿಂಚಿತ್, ಮೇಲೆ ಯಾವುದು ಇಲ್ವೋ ಅದರಿಂದಲೂ ಸಹ ಅವ್ರು ಮಾಡ್ತಾರೆ. ಆಮೇಲೆ
ಆಮೇಲೆ ಇದ ಹೇಳ್ತಾರೆ ಕಡೆಗೆ. ಆಮೇಲೆ ಶ್ವೇತಾಶ್ವ ಇನ್ನೊಂದು ಬರುತ್ತೆ, ನಪರಂ ಪುಂಡರೀಕಾಕ್ಷ ದೃಶ್ಯತೆ ಭರತರ್ಷಭ, ಇದು ಭೀಷ್ಮಪುರದಲ್ಲಿ ಬರುತ್ತೆ. ಯಸ್ಮಾತ್ವನ್ ನಾಪರ ಮಂಚಕಿಚ್ಚ ಅದು ಶ್ವೇತಾಶ್ವದಲ್ಲೂ ಬರುತ್ತೆ, ತೈತ್ರದಲ್ಲೂ ಬರುತ್ತೆ. ಇದು ನಪರಂ ಪುಂಡರೀಕಾಕ್ಷ ದೃಶ್ಯತೆ ಭರತರ್ಷಭ ಅಂದ್ಬಿಟ್ಟು ಇದು ಭೀಷ್ಮ ಪರ್ವದಲ್ಲಿ ಬರುವಂತಹದ್ದು. ಅವನು ಕಮಲ ಪುಂಡರೀಕಾಕ್ಷ, ಆ ಕಮಲಗಣ್ಣಿನ ಈಗ ಅವನಿದಾನಲ್ಲ ಅವನು ಕೃಷ್ಣ, ಅವನಿಗಿಂತ ಪರಂ ನ ದೃಶ್ಯತೆ, ಅವನಿಗಿಂತ ಮೇಲವ್ರು ಯಾರೂ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಪರಂ ಹಿ ಪುಂಡರೀಕಾಕ್ಷ ನ ಭೂತನ್ ನ ಭವಿಷ್ಯತಿ, ಕಣ್ಣಿಗೆ ಕಾಣೋದಿಲ್ಲ ಒಂದು. ಎರಡನೇದಾಗಿ ಅವನಿಗಿಂತ ಯಾರು ಇಲ್ಲ ಅಂತ. ಹಿಂದೆ ಇದ್ರ ನ ಭೂತಂ, ಮುಂದೆ ಇರ್ತಾರ ನ ಭವಿಷ್ಯತಿ, ಅಂದ್ರೆ ಮೂರಲ್ಲೂ ಲಾಕ್ ಮಾಡಕ್ ಬಿಡ್ತಾರೆ ಭೀಷ್ಮರೋಧದಲ್ಲಿ. ಪುಂಡರೀಕಾಕ್ಷ ದರ್ಶತೇನ ದೃಶ್ಯಪ, ಈಗ ಯಾವ್ದು ಕಾಣೋದಿಲ್ಲ, ಹೋಗ್ಲಿ ಈಗ ಕಾಣ್ತಾ ಇಲ್ಲ, ಹಿಂದೆ ಇದ್ರ ಅಂತ ನ ಭೂತಂ, ಹಿಂದೆನೂ ಯಾರು ಇರ್ಲ, ಮುಂದೆ ಯಾರು ಬರ್ಬೋದಾ ನ ಭವಿಷ್ಯತಿ. ಪರಂ ಹಿ ಪುಂಡರೀಕಾಕ್ಷ ನ ಭೂತನ್ ನ ಭವಿಷ್ಯತಿ, ಪುಂಡರೀಕಾಕ್ಷ ಕೃಷ್ಣನಿಗೆ ಹಿಂದೆನೂ ಯಾರು ಇಲ್ಲ, ಈಗಲೂ ಯಾರು ಇಲ್ಲ, ಮುಂದೆನೂ ಯಾರು ಇರೋದಿಲ್ಲ, ಅದರಿಂದ ಅವನು ಪರಮಾತ್ಮ ಅನ್ನೋದು ತೆಗೆದು ತೋರಿಸ್ಕೊಳ್ತಾರೆ ಅದಕ್ಕೆ. ಅನ್ನೋದೇ ನದೈವಂ ಕೇಶವಾತ್ ಪರಂ ಅಂತ ಇವರೇ ಸಾಕ್ಷಾತ್ ವೇದವ್ಯಾಸರೇ ಕೆಳಗೆ ಹೇಳ್ತಾರೆ. ಅದಕ್ಕೆ ಏನು ಪೂರ್ತಿ ಶ್ಲೋಕ ಚೆನ್ನಾಗಿದೆ ಅದು. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಾಶಾಸ್ತ್ರಂ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಅಂತ. ಕೈಯಿನ ಮೇಲೆ ಎತ್ತಿನ ಭುಜ ಮುದ್ಯತೆ ಮೇಲೆ ಕೆದ್ದು ಘಂಟಾಘೋಷವಾಗಿ ಇದು ಸತ್ಯ ಸತ್ಯ ಎರಡೇ ಸತ್ಯ ಹೇಳೋದು, ಮೂರು ಸತ್ಯ ಹೇಳೋದು ಒತ್ತೋದಕ್ಕೆ ಅಷ್ಟೇ. ಸತ್ಯಂ ಸತ್ಯಂ ಪುನಃ ಸತ್ಯಂ, ಇದು ಹೇಗೆ ಉದ್ಧತ್ಯ ಭುಜ, ನಾನು ಘಂಟಾಘೋಷವಾಗಿ ಕೈ ಮೇಲೆ ಎತ್ಕೊಂಡು ಹೇಳ್ತೇನೆ. ಏನಪ್ಪ ಅಂದ್ರೆ ವೇದಾಶಾಸ್ತ್ರಂ ಪರಂ ನಾಸ್ತಿ, ವೇದಕ್ಕಿಂತ ಇನ್ನೊಂದು ಉತ್ತಮವಾದ ಶಾಸ್ತ್ರ ಇಲ್ಲ. ಅದೇ ತರ ನದೈವಂ ಕೇಶವಾತ್ ಪರಂ, ಕೇಶವನ ಪರವಾಗಿ ಇನ್ನೊಂದು ದೈವರು ಇಲ್ಲ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಕೆಳಗೆ. ಆಮೇಲೆ ಮಹಾಭಾರತದಲ್ಲಿ ಇನ್ನೊಂದು ಕಡೆ ಬರುತ್ತೆ, ಯಸ್ಮಾತ್ ಪುರುಷಾತ್ ಅನಂತಾತ್ ಅನ್ಬಿಟ್ಟು ಇನ್ನೊಂದು ತೋರ್ಕದೆ. ಯಸ್ಮಾತ್ ಪರಸ್ಮಾತ್ ಪುರುಷಾತ್ ಅನಂತಾತ್, ಯಾವ ಪುರುಷ ಇದಲ್ಲ ಅವನಿಗಿಂತ ಪುರುಷನಿಗಿಂತ ಅವನಿಗೆ ಪರಸ್ಮಾತ್ ಅವನಿಗಿಂತ ಹೆಚ್ಚಾದ ಇನ್ನೊಂದು ಅನಂತಾತ್ ಅತ್ಯಂತ ಅನಂತ, ಇನ್ನೊಬ್ಬ ಯಾರು ಇಲ್ಲ ಅವನು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅವನಿಗೆ ಆದಿ ಮಧ್ಯ ಇಲ್ಲ ಅಂತ ಹೇಳ, ಅನಾದಿ ಮಧ್ಯ ಅಧಿಕನ್ನ ಕಿಂಚಿತ್ ಅಂದ್ಬಿಟ್ಟು ಅದ್ ಹೇಳ್ತಾನೆ. ಅವನಿಗೆ ಆದಿಯೂ ಇಲ್ಲ, ಮಧ್ಯವೂ ಇಲ್ಲ, ಅಂತವೂ ಇಲ್ಲ, ಅವನಿಗೆ ಯಾವ ಶುರು ಇಲ್ಲ, ಸನಾತನ ಅವನೇ. ಅದರಿಂದ ಆದಿ ಮಧ್ಯ ಅಂತ ಯಾವುದಿಲ್ವೋ ಅದೇ ಸನಾತನ. ನಾವು ಸನಾತನ ಧರ್ಮ ಅಂದ್ರೆ ಆದಿಯೂ ಇಲ್ಲ, ಮಧ್ಯವೂ ಇಲ್ಲ, ಅಂತವೂ ಇಲ್ಲ, ಇದು ಅಂದ್ರೆ ಸನಾತನ ಅಂದ್ಬಿಟ್ಟು. ಭಗವಂತ ಗೀತೆಲ್ಲ ಮತ್ತ ಪರನ್ ನಾಣ್ಯತ್ ಕಿಂಚದಸ್ತಿ ಅಂತ ಹೇಳ್ಬಿಟ್ಟ, ನನ್ನ ಮೇಲೆ ಇನ್ನೊಂದಿಲ್ಲ ಅಂತ ಗೀತೆಯಲ್ಲಿ ಭಗವಂತ ನೇರವಾಗಿ ಹೇಳ್ಬಿಟ್ಟ ಕಡೆಗೆ. ಆಮೇಲೆ ಅದರಿಂದ ಪರಸ್ಪರಾಣಾಂ ಪರಮಃ ಪರಮಾತ್ಮ ಐತಿ. ಪರಹ ಅಂತ ಯಾವ್ದನ್ನು ಕೊಡ್ತದ, ಆ ಪರಾಣಾಂ ಪರಹ, ಯಾವ್ದನ್ನ ನಾವು ಪರ ಅಂತ ಲೋಕದಲ್ಲಿ ರೂಢಿನಲ್ಲಿ ಹೇಳ್ತೀವಲ್ಲ, ಭಗವಾನ್ ಅಂತ ಹೇಳೋ ತರ ರೂಢಿನಲ್ಲಿ ಪರ ಅಂತ ಹೇಳ್ತೀವಿ. ಯಾರು ಪರ ಅಂತ ಹೇಳ್ಕೊತೀರೋ ಆ ಪರಾಣಾಂ ಪರ, ಆ ಪರರಿಗೆಲ್ಲ ಪರಹ ಇದಲ್ಲ, ಅದರಿಂದ ಪರಮಾತ್ಮ. ಆಮೇಲೆ ನಿರುಕ್ತಿ ಹೇಳ್ತಾರೆ ಅದರಲ್ಲಿ, ಏನ ಭೂತಾನಿ ಆತ್ಮವಂತಿ ನಾಯಂ ಅನ್ಯೇನ ಚ ಆತ್ಮವಾನೇ ಅತೋಹ ಆತ್ಮೇಶ್ವರಾತೆ ಚ ಪರಮಾತ್ಮ ಪ್ರಕೀರ್ತಿತಃ. ಅಂದ್ರೆ ಸಕಲ ಭೂತಗಳಿಗೂ ಆತ್ಮವಾಗಿ ಇದ್ದು ಅವನಿಗೂ ಮತ್ತೊಂದು ಆತ್ಮವಿಲ್ಲ, ಮತ್ತೊಂದು ಆತ್ಮವಿಲ್ಲದ ತನಗೆ ತಾನೇ ಈಶ್ವರನಾಗಿರುವಂತಹ ಪರಮೇಶ್ವರನಾಗಿರುವಂತಹ ಇದನ್ನೆಲ್ಲ ಅವನನ್ನ ಸಚ ಪರಮಾತ್ಮ, ಅವರನ್ನ ಪರಮಾತ್ಮ ಅಂತ ಹೇಳ್ತಾರೆ. ಒಂದು ಪರಮಾತ್ಮ ಅಂತ ಹೇಳ್ಬೇಕಾದ್ರೆ ಎಷ್ಟೊಂದು ಡೆಫಿನೇಷನ್. ಅವನಿಗೊಂದು ಆತ್ಮ ಇರಬಾರ್ದು, ಅವನ ಮೇಲೆ ಯಾರು ಇರಬಾರ್ದು, ಅವನ ಸಮನಾರ ಯಾರು ಇರಬಾರ್ದು, ಮತ್ತೆ ಅವನು ತನಗೆ ತಾನೇ ಈಶ್ವರನಾಗಿರ್ಬೇಕು. ಇದೆಲ್ಲ ಯಾರಿಗೂ ಹೊಂದೋದೇ ಇಲ್ಲ, ಅವನ ಬಿಟ್ಟು ಯಾರಿಗೂ ಹೊಂದೋದಿಲ್ಲ, ಅದನ್ನ ಹೇಳ್ತಾರೆ. 12ನೇದು ಮುಕ್ತಾನಾಂ ಪರಮಾಂಗತಿ ನೋಡು. ಆಮೇಲೆ ಮುಕ್ತಾನಾಂ ಪರಮಾಂಗತೆಯೇ ನಮಃ, ಪರಮಾಗತೆಯೇ ನಮಃ ಅಂತ ಇದು. ಇದರಲ್ಲಿ ಮುಕ್ತಾನ ಮೇಲೆ ಅರ್ಥದಲ್ಲೇ ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ಪರಮವಾದ ಗತಿ ಯಾರೋ ಅವನೇ ಮುಕ್ತಾನ, ಅದು ಭಗವಂತನಿಗೆ. ಮುಕ್ತಾನಾಂ ಎಲ್ಲವೂ ಇದು ಗುಣದಲ್ಲಿ ಹೋಗಿ ಸೇರುತ್ತೆ. ಯಾಕೆ ಗುಣ ಅಂತ ಹೇಳ್ತಾರೆ ಅಂದ್ರೆ ಅವನು ಮಾಡುವ ಕ್ರಿಯೆಗಳು ಗುಣಕ್ಕೆ ಹೋಗಿ ಸೇರುತ್ತೆ. ಮೋಕ್ಷವನ್ನು ಕೊಡೋದು ಅವನ ದಯಾಗುಣದಿಂದ, ಅದು ಒಂದು ಗುಣಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಮೋಕ್ಷ ಪ್ರದತ್ವವು ಸಹ ಭಗವಂತನ ದಯಾಗುಣದಿಂದ ಬರುವಂತದ್ದು, ಎಲ್ಲದರಲ್ಲೂ ಹೋಗಿ ಸೇರ್ಕೊಳ್ಳುತ್ತೆ. ಕ್ರಿಯೆಯೂ ಸಹ ಗುಣದಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಅದೇ ಪರಾಶರ ಭಟ್ರು ಇದಕ್ಕೆ ಭಗವದ್ಗುಣ ದರ್ಪಣ ಅಂತ ಹೆಸರಿಟ್ರು ಅದಕ್ಕೆ. ಏವಂ ಸರ್ವಶೇಷಣಂ ಏವ ಪರಂ ಪ್ರಾಪ್ಯಂ ಆಹ ಮುಕ್ತಾನಾಂ ಪರಮಾಗತಿ. ಇವನು ಮುಕ್ತರಿಗೆಲ್ಲ ಪರಮ. ಯಾತಕ್ಕಪ್ಪ ಅಂದ್ರೆ ಏವಂ ಸರ್ವಶೇಷಿ, ಎಲ್ಲರಿಗೂ ಇವನು ಶೇಷಿ, ಒಡೆಯ ಅವನೇ, ಎಲ್ಲರಿಗೂ ಒಡೆಯಾಗಿದ್ದಾನೆ. ಅಷ್ಟೇ ಅಲ್ಲ, ಶೇಷಿಯಾದ ಪರಮಂ ಪ್ರಾಪ್ಯಂ, ಎಲ್ಲಾ ಜೀವಾತ್ಮರು
ಅತ್ಯಂತ ಪರಮ ಪ್ರಾಪ್ಯನು, ಎಲ್ಲಾ ಜೀವಾತ್ಮಗಳಿಗೂ ಸಹ ಅತ್ಯಂತ ಪರಮನಾಗಿ ಹೊಂದಬೇಕಾಗಿರುವವನು ಅವನೇ, ಹೊಂದಲ್ಪಡುವವನು ಅವನೇ. ಅದರಿಂದ ಅದು ಮುಕ್ತಾನಾಂ ಅದರಿಂದ ಮುಕ್ತರಿಗೆಲ್ಲ ಅವನೇ ಪರಮಾಗತಿ. ಮುಕ್ತರಿಗೆ ಮೋಕ್ಷವನ್ನು ಕೊಡುವವನು ಅವನೇ. ಕರ್ಮದಿಂದ ಇಲ್ಲಿ ಬಂದಿದ್ದಾರೆ, ಅವರಿಗೆಲ್ಲ ಒಂದು ಆಚಾರನ ಸೃಷ್ಟಿ ಮಾಡಿ ಉಪದೇಶ ಮಾಡಿಸಿ ಅವರಿಗೆ ಅವರ ಭಗವಂತನಲ್ಲಿ ಭಕ್ತಿ ಬರೋ ತರ ಮಾಡಿ ಶರಣಾಗತಿ ಮಾಡ್ಕೋ ತರ ಮಾಡಿ ಅವರನ್ನ ಮಾಡ್ತಾನೆ. ಮಾಡಿ ಕರ್ಕೊಂಡು ಹೋಗೋದು ಅವನೇ, ಅವನಿಗೆ ಅಮಾನವ ಪುರುಷ ಕರ್ಕೊಂಡು ಹೋಗೋದು ಅವನೇ, ಅಲ್ಲಿ ಹೋಗಿ ಇವರಿಗೆ ಅಷ್ಟಗುಣಗಳನ್ನ ಕೊಡೋದು ಅವನೇ. ಅದರಿಂದ ಯಾಕೆಂದ್ರೆ ಅಲ್ಲಿ ಹೋದ್ಮೇಲೆ ಮುಕ್ತರಿಗೆ ಇನ್ನೊಂದು ಗತಿ ಇಲ್ಲ. ಅದೇ ಪರಮ ಅಂದ್ರೆ ಉಚ್ಚುಷ್ಟ, ಅದ ಮೇಲೆ ಇನ್ಯಾವುದೂ ಇಲ್ಲ. ಅದಕ್ಕೆ ಮುಕ್ತರಿಗೆ ಪರಮವಾದ ಗತಿ ಯಾವ್ದಪ್ಪ ಅಂದ್ರೆ ಸಾಕ್ಷಾತ್ ಭಗವಂತನೇ ಪರಮಾಗತಿ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅವಾಗ ಅದನ್ನ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಯಾರಪ್ಪ ಮುಕ್ತರು ಅಂತ ಹೇಳ್ತಾರೆ. ಪ್ರಕೃತಿ ಇವರು ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ. ಮುಕ್ತಾತ್ಮಾನಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ ಅಷ್ಟೇ. ನಾವು ಅನೇಕ ಇದರಲ್ಲಿ ಬಂದಿದೆ ನಮಗೆ, ಆದ್ರೂ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ಪ್ರಕೃತಿ ಬಂಧ ಅವಿದ್ಯಾ ಕರ್ಮ ಸಂಸ್ಕಾರ ರುಚಿ ವಿಪಾಕೇಂಬ ಆವರಣೇಭ್ಯ ಏಕಾಂತತಃ ಅತ್ಯಂತಶ್ಚ ವಿಶ್ಲಿಷ್ಟಾ ಮುಕ್ತಾ ಆಮ್ಲಾಯತೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಯಾರು ಪ್ರಕೃತಿ ಬಂಧಾಹ, ಪ್ರಕೃತಿಯಲ್ಲಿ ಬದ್ಧರಾಗಿರ್ತಾರೋ. ಯಾತಕ್ಕೆ ಬದ್ಧರಾಗಿರ್ತಾರೆ? ಅವಿದ್ಯಾ ಕರ್ಮ ಸಂಸ್ಕಾರ, ಅವರ ಅವಿದ್ಯೆಯಿಂದ ಮಾಡಿದ ಪಾಪ ಕರ್ಮ ಸಂಸ್ಕಾರದಿಂದ ಏನಾಗುತ್ತೆ ಅವರು ಇಲ್ಲ, ಅದರಿಂದ ಏನಾಗುತ್ತೆ ಇಲ್ಲಿ ಬರ್ತಾರೆ. ಮತ್ತೆ ಏನ್ ಬಂದು ಹೇಳ್ತಾರೆ, ರುಚಿ ವಿಪಾಕೇಭ್ಯ, ಇಲ್ಲಿ ಬಂದು ಆ ಸಂಸಾರದಲ್ಲೇ ರುಚಿ ಬಂದ್ಬಿಡ್ತಲ್ಲ, ಆ ರುಚಿಗೆ ಬಂದು ಆ ರುಚಿಯಿಂದ ಏನಾಗುತ್ತೆ ಇದರಲ್ಲೇ ನಾವು ಜನ ಮರಣ ಈ ಚಕ್ರದಲ್ಲೇ ಇರ್ತೀವಿ. ಆವಾಗ ಏನಾಗುತ್ತೆ ಕಡೆಗೆ ಯಾವುದೋ ಒಂದು ಘಟ್ಟದಲ್ಲಿ ತಿರ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಘಟ್ಟದಲ್ಲಿ ಭಗವತ ಅನುಗ್ರಹದಿಂದ ಅವನ ಕಟಾಕ್ಷದಿಂದ ಅವ್ರ ಒಳ್ಳೆಯ ಆಚಾರ್ಯರು ಸಿಕ್ಕಿ ಅವ್ರ ಉಪದೇಶದಿಂದ ಇವನು ಇಲ್ಲೇ ಇದನ್ನಲ್ಲ, ಇದೆಲ್ಲ ನಶ್ವರವಾದದ್ದು ಅಂತ ಹೇಳಿ ಮನಸ್ಸು ಮಾಡಿ ಮೋಕ್ಷದ ಕಡೆಗೆ ತಿರ್ಕೊಳ್ತಾನ. ಅವಾಗ ವಿಪಾಕೇಂಬ ಆವರಣೇಭ್ಯ ಅಂತ, ಅವಾಗ ಇವುಗಳ ಆವರಣದಿಂದ ಸಂಪೂರ್ಣವಾಗಿ ಏಕಾಂತತಃ, ಅದರಿಂದ ಅದೇನಾಗ್ತಾನೆ ಆತ್ಮಂತಶ್ಚ ವಿಶ್ಲಿಷ್ಟಾ ಮುಕ್ತಾ, ಅವರಲ್ಲಿದ್ದು ಈ ಆವರಣವನ್ನ, ಈ ಪ್ರಕೃತಿ ಮಂಡಲದ ಆವರಣವನ್ನ ಬಿಟ್ಟು ಅದನ್ನು ಬಿಟ್ಟು ಹೋಗ್ಬೇಕಾದ್ರೆ ಎರಡೇ, ಒಂದು ಭಕ್ತಿ ಒಂದು ಪ್ರಪತ್ತಿ. ಆ ಎರಡರಿಂದ ಮಾಡಿ ಯಾರು ಇದನ್ನ ಮಾಡ್ತಾರೋ ಅದರಲ್ಲಿ ಇದನ್ನ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಪಟ್ಟು ಉಪಾಸನೆ ಮೂಲಕವೋ ಇಲ್ಲ ಶರಣಾಗತಿ ಮೂಲಕ ಭಗವಂತನ ಪಡ್ಕೊಳ್ತಾರೋ ಅವರು ಮುಕ್ತರು ಅಂತ ಡೆಫಿನೇಷನ್ ಕೊಡ್ತಾರೆ. ಮುಕ್ತಾಹ ಆಮ್ಲಾಯತೇಹಿ ಅಂದ್ಬಿಟ್ಟು ಅವರನ್ನ. ಆಮೇಲೆ ಆಮ್ನಾಯತೆ ಅಂದ್ರೆ ಶ್ರುತಿಯಲ್ಲಿ ಹೇಳಿದೆ. ಯಾಕೆ ಅಂತ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ಇದೇನಪ್ಪ ಪರಾಶರ ಭಟ್ರ ಡೆಫಿನೇಷನ್ ಅಲ್ಲಪ್ಪ. ಆಮ್ನಾಯತೇಹಿ ಶ್ರುತಿಲೇ ಹಾಗೆ ಹೇಳಿದೆ. ಯಾಕಪ್ಪ ಅಂತಂದ್ರೆ ಇದೆಲ್ಲ ಬಂದಿರೋದು ಹಿಂದೆ ಅನೇಕ. ತತ್ ಸುಖದ ದುಷ್ಕೃತೆ ಧೂನುತೆ, ಯಾರು ಪ್ರಪನ್ನರಾದವರು ಅವರ ಕಲೆ ಅಂತಿಮ ಇದರಲ್ಲಿ ಹೋದಾಗ ತತ್ ಸುಕೃತ ದುಷ್ಕೃತಂ ಧೂನುತೆ, ಅವರ ಸುಕೃತ ಮತ್ತು ದುಷ್ಕೃತ ಪುಣ್ಯ ಪಾಪಗಳು ಧೂನುತೆ ಅಂದ್ರೆ ಒದರಿ ಹಾಕಿ ಅವ್ರು ಹೋಗ್ಬೇಕಾದ್ರೆ ಭಗವಂತ ಎಲ್ಲ ಇದ್ ಮಾಡ್ಬೇಕಾರ ಆ ಪಾಪ ಪುಣ್ಯ ಎರಡವನ್ನು ಒದರಿ ಹಾಕಿ ಮಾಡ್ತಾರೆ. ಆಮೇಲೆ ಯಾವ ತರ ಅಂದ್ರೆ ಅಶ್ವೈವ ರೋಮಾಣಿ ವಿಧೂಯ ಪಾಪಂ ಅಂದ್ಬಿಟ್ಟು, ಕುದುರೆ ಹೇಗೆ ಮೈಯನ್ನ ಉದುರೆ ಕೂದಲೆಲ್ಲ ಉದುರೋಗ್ಬಿಡುತ್ತೋ, ಹೆಚ್ಚಿನ ಕೂದಲೆಲ್ಲ ಉದುರೋಗ್ಬಿಡುತ್ತೆ ಕುದುರೆಗೆ, ಆ ತರ ಇವ್ರು ಹೇಳ್ತಾರೆ. ಅದಕ್ಕೆ ಇದೆಲ್ಲ ಅದೇ ಬೇರೆ ಬೇರೆ ಮಂತ್ರ. ಪುಣ್ಯ ಪಾಪೇ ವಿಧೂಯ ನಾಮರೂಪೇ ವಿಹಾಯ, ಇದು ನಾನು ಎಲ್ಲ ಚೌಂದರ್ಯ ಮತ್ತು ಇದರಲ್ಲಿ ಬರುವಂತಹದ್ದು. ಪುಣ್ಯ ಪಾಪಗಳು ಎರಡು ಹೋಗ್ಬೇಕಲ್ಲ, ಅದನ್ನು ಬಿಡ್ತಾರೆ. ಅವಾಗ ಹೇಳ್ತಾರೆ ನಾಮರೂಪೇ ವಿಹಾಯ, ಆವಾಗ ಇಲ್ಲಿರುವ XYZ ಎಲ್ಲ ಹೆಸರುಗಳು ಹೊರಟೋಗ್ಬಿಡುತ್ತೆ ನಮಗೆ. ನಾಮರೂಪವು ಹೊರಟೋಗ್ಬಿಡುತ್ತೆ, ಪುಣ್ಯ ಪಾಪಗಳು ಹೋಗುತ್ತೆ, ಎಲ್ಲ ಹೋಗ್ಬಿಡ್ತೆ ಕಡೆ. ಅವಾಗ ಆಮೇಲೆ ತಥಾ ವಿದ್ವಾನ್ ನಾಮರೂಪ ವಿಮುಕ್ತ ಅಂತ ಇನ್ನೊಂದು ಕಡೆ ಬರುತ್ತೆ. ಆಗ ತನ್ನ ನಾಮರೂಪದಿಂದಲೂ ಹೊರಟೋಗ್ಬಿಡ್ತಾನೆ. ಅಲ್ಲಿ ಹೋದಾಗ ಮುಕ್ತನಿಗೆ ಒಂದೇ, ಅವನು ದಾಸ ಮುಕ್ತಾತ್ಮ ಒಂದೇ ಅವನಿಗೆ. ಅಲ್ಲಿ ನಿತ್ಯರು ಇರ್ತಾರೆ, ನಿತ್ಯರು ಮುಕ್ತರು ಎಲ್ಲರಿಗೂ ಒಂದೇ ಹೆಸರು, ಮುಕ್ತಾತ್ಮನೇ ಎಲ್ಲರಿಗೂ ಹೆಸರು. ಅದಕ್ಕೆ ಆವಾಗ ಆಗ್ತಾರೆ. ಅವಾಗ ತಥಾ ವಿದ್ವಾನ್ ಪುಣ್ಯ ಪಾಪೇ ಇದೆಲ್ಲ ಶ್ಲೋಕ ಬರೋದು. ವಿಹಾಯವಾಗಿರ್ತಾನೆ. ನಿರಂಜನಂ ಪರಮ ಸಾಮ್ಯ ಉಪೈತಿ ಅಂತ ಶ್ಲೋಕ. ಅಲ್ಲಿ ಹೋಗಿ ಭಗವಂತನ ಪರಮ ಸಾಮ್ಯತೆಯನ್ನ ಪಡ್ಕೊಳ್ತಾನೆ ಅಂತ ಉಪನಿಷತ್ತು ಹೇಳ್ತೆ. ಅದಕ್ಕೆ ಹಾಗೆ ಅದರಿಂದ ಆ ಮುಕ್ತರಿಗೆ ಪರಮಾಗತಿ ಶ್ರುತಿಯಲ್ಲಿ ಅನೇಕ ಕಡೆ ಹೇಳಿದೆ. ಅದಕ್ಕೆ ಜ್ಞಾತಂದೇವ ಮುಚ್ಚತೆ ಸರ್ವ ಪಾಪೈಹಿ ಅನ್ಬಿಟ್ಟು ಅಂತ. ಅಂದ್ರೆ ಜ್ಞಾತ್ವಾ ದೇವಂ, ಜ್ಞಾತ್ವಾ ಅಂದ್ರೆ ಭಗವಂತನ ತಿಳ್ಕೊಂಡು ಮುಚ್ಚ. ಇಲ್ಲಿ ಜ್ಞಾತ್ವಾ ಅಂದ್ರೆ ಸುಮ್ಮನೆ ಭಗವಂತನ ಇದ್ದಾರೆ, ಇದು ಶ್ರೀನಿವಾಸರು ನರಸಿಂಹರು ಆ ತರ ತಿಳ್ಕೊಳ್ಳೋದಲ್ಲ. ಭಗವಂತನೇ ನಮಗೆ ಇದು ಅಂತ ಹೇಳಿ ಅವಾಗ ಪಂಚಾಂಗ ಸಂಯುತವಾಗಿ ಶರಣಾಗತಿ ಮಾಡ್ಕೊಂಡು ಇಲ್ಲಿ ಉಪಾಸನೆ ಮಾಡಿ ದೇವಂ
ಸರ್ವ ಪಾಪೈ ಮುಚ್ಚತೆ, ಎಲ್ಲ ಪಾಪಗಳು ಭಗವಂತ ತೆಗೆದಾಕ್ಬಿಡ್ತಾರೆ. ಇಲ್ಲಿ ಪಾಪಗಳು ಅನ್ಬೇಕಾದ್ರೆ ಪುಣ್ಯವೂ ಸೇರಿಸ್ಕೋಬೇಕು. ಮುಚ್ಚತೆ, ಪಾಪ ಪುಣ್ಯ ಎರಡನ್ನೂ ಸಹ ನಾವು ಬಿಟ್ಕೋತೀವಿ. ಅದಕ್ಕೆ ಅವಾಗಲೇ ಹೇಳ್ತಾರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಅಂತ ಕಠೋಪನಿಷತ್ ಬರುತ್ತೆ. ಹೃದಯ ಗ್ರಂಥಿ ಕಟ್ಟಾಗಿರ್ತಲ್ಲ, ಅದೆಲ್ಲ ಭಿದ್ಯತೆ, ಅದು ಕಟ್ಟೆಲ್ಲ ಕತ್ತರಿಸ ಹೋಗುತ್ತಂತೆ. ಆಮೇಲೆ ಎಲ್ಲಾ ಸಂಶಯಗಳು ಹೊಡಬಿಡುತ್ತೆ. ಅದಾದ್ವಾಗ ಯಾವ ಸಂಶಯ ಇರೋದಿಲ್ಲ, ಭಗವಂತನೇ ಅವನ ಮೂಲಕ ಹೋಗ್ಬೇಕು ಅಂತ. ಆಮೇಲೆ ಛಿದ್ಯತೆ ಎಲ್ಲಾ ಸಂಶಯಗಳು ಸಹ ನಾಶವಾಗ್ಬಿಡುತ್ತೆ ಅಂದ್ಬಿಟ್ಟು ಅವಾಗ ಅದ್ರಲ್ಲಿ ಬರುತ್ತೆ. ಅದಕ್ಕೆ ಭಗವಂತ ಗೀತೆ ಹೇಳ್ತಾನೆ, ದೈವೀಕೇಶ ಗುಣವಯ್ಯೇ ಅಂತ ಹೇಳ್ಬೇಕಾದ್ರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂದ್ಬಿಟ್ಟು ಭಗವಂತ ಹೇಳ್ತಾನೆ. ಎಲ್ಲರೂ ಸಹ ನನ್ನ ಇದರಿಂದಾನೇ ಇದಾಗುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದಾದ್ಮೇಲೆ ನಾರಾಯಣೀಯ ಅಂದ್ರೆ ಇವರು ನಾರಾಯಣ ಭಟ್ಟಾಚಾರ್ಯ ಬರ್ದಿರೋ ನಾರಾಯಣೀಯ ಅಲ್ಲ. ಈ ನಾರಾಯಣೀಯ ಅನ್ನೋದು ಭಗವದ್ಗೀತೆ ಇದು ಮಹಾಭಾರತದಲ್ಲಿ ಒಂದು ಬರುತ್ತೆ, ನಾರಾಯಣೀಯ ಅಂತ ಬರುತ್ತೆ. ಅದರಲ್ಲೂ ಸಹ ಇದೆಲ್ಲ ಬರುತ್ತೆ. ಏಹೀನ ಸಪ್ತದಶಿಭಿ ಗುಣೈ ಕರ್ಮಭಿರೇವ ಚ ಕಡೆಗೆ ಅದನ್ನ ಹೇಳ್ತಾರೆ ಕಡೆಗೆ. ಇವರು ಎಲ್ಲರೂ ಸಹ ಅವ್ರು ಹೇಳ್ತಾರೆ ಸಪ್ತದಶಿಭಿ ಗುಣೈ ಅಂದ್ರೆ ಅವರಿಗೆ ಭಗವಂತನಿಗೆ 16 ಕಲೆಗಳು ಅಂತ ಹೇಳಿದೆ. ಇಲ್ಲಿ 17 ಗುಣಗಳು ಹೇಳ್ತಾರೆ. ಅದಕ್ಕೆ ಅದನ್ನ ಯಾರು ಕಳೆದುಕೊಳ್ತಾರೋ ಅನ್ಬಿಟ್ಟು ಹೇಳ್ತಾರೆ. ಯಾವ್ದಪ್ಪ 17 ಗುಣಗಳು ಕಳ್ಕೊಳ್ತಾರೆ ಅಂದ್ರೆ ಅದೇ ಸಪ್ತಜಬೆ ಇದರಲ್ಲಿ ಅದರಲ್ಲಿ ಶಾಂತಿ ಪರ್ವದಲ್ಲಿ ಬರುತ್ತೆ. ಇದು 17 ಗುಣಗಳು. 17 ಗುಣ ಅಂದ್ರೆ ಪಂಚಭೂತಗಳು 5, ಪಂಚಕರ್ಮೇಂದ್ರಿಯಗಳು 5, ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು 5, ಮನಸ್ಸು ಕಾಲ ಇವು ಸೇರಿದ್ರೆ 15 ಗುಣಗಳಾಗುತ್ತೆ. ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ, ಮ್ಯೂಟ್ ಮಾಡ್ಕೊಳ್ಳಿ. ಈ 17 ನಾವು ಬಿಡ್ತೀವಿ. ಅದಕ್ಕೆ ಇದರಿಂದ ಅದರಿಂದ ಈ 17 ಗುಣಗಳು ಇರುತ್ತೆ ಕಡೆಗೆ. ಅವಾಗ ಸಪ್ತಶಿಭಿ ಗುಣೈ ಕಲಾ ಪಂಚದಶ ತ್ಯಕ್ತ್ವ ತೇ ಮುಕ್ತ ಇತಿ ನಿಶ್ಚಯ ಕಡೆಗೆ. ಆಮೇಲೆ ಪ್ರಶ್ನೋಪನಿಷತ್ತಿನಲ್ಲಿ ಒಂದು ಇದು ಬರುತ್ತೆ. ಅದರಲ್ಲೂ ಸಹ 16 ಕಲೆಗಳು ಬರುತ್ತೆ. ಅದರಲ್ಲಿ ಪ್ರಶ್ನೋಪನಿಷತ್ತಲ್ಲಿ ಭಗವಂತನಿಗೆ ಷೋಡಶ ಕಲಾ ಪುರುಷ ಅಂತೆ. ಭಗವಂತ ಪುರುಷ 16 ಕಲೆಯುಳ್ಳವನು. ಇಲ್ಲಿ ಚಂದ್ರನಿಗೂ ನಾವು ಹೇಳ್ತೀವಿ 15 ಕಲೆ ಹೇಳ್ತೀವಿ, ಬೇರೆ ಕಲೆಗಳದು ಅವನಿರೋದು. ಭಗವಂತನಿಗೆ ಷೋಡಶ ಕಲಾ ಪುರುಷ ಅಂತ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಅವ ಕೇಳುವಾಗ ಅವನ ಪ್ರಶ್ನೆ ಕೇಳ್ತಾನೆ. 6 ಜನ ಶಿಷ್ಯರು ಪ್ರಶ್ನೋಪನಿಷತ್ತಲ್ಲಿ ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಕೇಳ್ತಾರೆ. ಆವಾಗ ಅವನು ಶೈಬ್ಯ ಅನ್ನಿಸುತ್ತೆ ಅವನು ಕೇಳೋ ಪ್ರಶ್ನೆ ಇದು. ಆವಾಗ ಅವ್ರು ಉತ್ತರ ಕೊಡ್ತಾರೆ. ಅವರು ಅದಕ್ಕೆ ಅವರಿಗೆ ಏನು ಕೊಡ್ತಾರೆ, ಯಾವ್ದಪ್ಪ 16 ಅಂತ. ಅದಕ್ಕೆ ಪ್ರಾಣ, ಶ್ರದ್ಧೆ, ಆಕಾಶ, ವಾಯು, ತೇಜಸ್ಸು, ನೀರು, ಪೃಥ್ವಿ, ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ವೇದಗಳು, ಕರ್ಮ, ಲೋಕಗಳು, ಆಮೇಲೆ ಇವು 16 ಕಲೆಗಳು. ಈ 16 ಭಗವಂತ ಈ 16 ಅವನು ಯಾರಪ್ಪ ಅಂದ್ರೆ ಅವನೇ ಪರಮಾತ್ಮ ಅನ್ಬಿಟ್ಟು ಅಂತ ಅದನ್ನೇ ಹೇಳ್ತಾರೆ. ಕಲಾಹ ಪಂಚದಶ ತ್ಯಕ್ತ್ವ ತೇ ಮುಕ್ತ ಇತಿ ನಿಶ್ಚಯ. ಎಲ್ಲ ಕಲೆಗಳನ್ನು ಬಿಟ್ಟು ಯಾರು ಮುಕ್ತರಾಗ್ತಾರೋ ಇದೆಲ್ಲ ಅವನೇ ಇದು ಅಂತ ಹೇಳ್ತಾರೆ ಕಡೆಗೆ. ಅದರಿಂದ ಇವಾಗ ಒಂದು ಬಿಟ್ಟು ಇಲ್ಲಿ ಬಿಟ್ಟು 15 ಆಗುತ್ತೆ. ಭಗವಂತನ ಇದನ್ನ ಬಿಟ್ಟ ಅಂದ್ರೆ ಪರಮಾತ್ಮ 15 ಆಗುತ್ತೆ. ಆ 15ನ್ನ ಬಿಟ್ಟು ಸಂಸಾರ ಬಂಧನಗಳು ಇಲ್ಲಿ ಬಾಕಿದೆಲ್ಲ ಬರ್ತಲ್ಲ, ಅದನ್ನ ಕತ್ತರಿಸ್ಕೊಂಡು ನಾವು ಮೇಲಕ್ಕೆ ಹೋಗ್ತೀವಲ್ಲ, ಅದರಿಂದಲೂ ಸಹ ಅದನ್ನ ಅವನು ಮುಕ್ತಾನಾಂ ಪರಮಾಗತಿ ಅಂದ್ಬಿಟ್ಟು ತುಂಬಾ ಇದೆ. ಅದಕ್ಕೆ ಅಲ್ಲಿ ಏನೇನು ಇವರೆಲ್ಲ ಹೇಳ್ತಾರೆ. ಅದಕ್ಕೆ ಇದೆಲ್ಲವನ್ನೂ ಸಹ ನಮ್ಗೆ ಅನೇಕ ಇದೆಲ್ಲ ಹೇಳಿದ್ದೀನಿ. ಅದರಲ್ಲಿ ಕೌಶಿಕೋಪನಿಷತ್ ಬರುವಂತಹ ಬ್ರಹ್ಮಗಂಧ, ಬ್ರಹ್ಮರಸ, ತೇಜಸ್ ಬರೋದು, ಬ್ರಹ್ಮಾಲಂಕಾರಗಳು ಅದನ್ನೆಲ್ಲ ಹೇಳಿದ್ದಾರೆ. ಅದನ್ನ ಅದು ಹೇಳ್ತಾರೆ ಕಡೆಗೆ. ಆಮೇಲೆ ಒಂದೇ ಒಂದು ಮಾತ್ರ ಅಲ್ಲಿ ಹೇಳ್ತೇನೆ. ಇದು ಅಲ್ಲಿ ಮುಕ್ತರಿಗೆ ಇಲ್ಲಿ ಈ ನೇರವಾಗಿ ಇದಕ್ಕೆ ಬರೋದಿಲ್ಲ. ಇಲ್ಲಿ ಪರಾಶರ ಭಟ್ರು ತಗೊಂಡಿರೋದ್ರಿಂದ ನಾನು ಹೇಳ್ತೀನಿ. ಅಲ್ಲಿ ಹೋದ್ರೆ ಜೀವಾತ್ಮನಿಗೆ ಅವನು ಅಣುವಾಗೇ ಅಣುವಾಗಿರ್ತಾನೋ ಇಲ್ಲ ಅವನಿಗೂ ಒಂದು ದಿವ್ಯಮಂಗಳ ವಿಗ್ರಹ ಅವನಿಗೆ ವಿಗ್ರಹ ಇರುತ್ತೋ ಅವನಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅದರಲ್ಲಿ. ಆಗ ಪ್ರಶ್ನೆ ಬರುವಾಗ ಏನ್ ಮಾಡ್ತಾ ಇದು ಅದ್ಭುತವಾಗಿ ಬ್ರಹ್ಮಸೂತ್ರದಲ್ಲಿ ಇದು ಬರುತ್ತೆ. ಇದರಲ್ಲಿ ಆ ಬ್ರಹ್ಮಸೂತ್ರದಲ್ಲಿ ಬರುವಾಗ ಏನ್ ಮಾಡ್ತಾರೆ, ಅವಾಗ ಅವರು ಏನ್ ಮಾಡ್ತಾರೆ, ಮೊದಲು ಪಕ್ಕದಲ್ಲಿ ಬಾದರಿ ಇರ್ತಾರೆ, ಮತ್ತೆ ಜೈಮಿನಿಗಳು ಇರ್ತಾರೆ. ಅವರು ಜೈಮಿನಿಗಳು ಇರ್ಬೇಕಾದಂದ್ರೆ ಜೈಮಿನಿಗಳನ್ನ ಕೇಳ್ತಾರೆ, ನಿನ್ನ ಅಭಿಪ್ರಾಯ ಏನು ಅಂತ. ಆಗ ಅವ್ರು ಜೈಮಿನಿಗಳು ಹೇಳ್ತಾರೆ, ಅಲ್ಲಿ ಹೋಗಿ ಇವನ್ನೆಲ್ಲ ಅನುಭವಿಸ್ತಾನೆ, ಇದೆಲ್ಲ ಬರ್ತಲ್ಲ ಅನ್ನ ಯಮನ್ನ ಮನ್ನ ಅನುಭವಿಸ್ತಾನೆ ಅಂತ ಇರೋದ್ರಿಂದ ಅದಕ್ಕೆ ಒಂದು ದಿವ್ಯಮಂಗ ಒಂದು ವಿಗ್ರಹ ಇದ್ರೆ ತಾನೇ ಆಯ್ತಾ ಅಂತ ದಿವ್ಯಮಂಗಳ ವಿಗ್ರಹ ಇದೆ ಅವನಿಗೆ ಅಂತ ಹೇಳ್ತಾರೆ.
ಅವಾಗ ಬಾದರಿ ಕೇಳ್ತಾರೆ, ಆ ಬಾದರಿ ಹೇಳ್ತಾರೆ ಇಲ್ಲಿಂದ ಹೋಗ್ಬೇಕಾದ್ರೆ ಸೂಕ್ಷ್ಮ ಶರೀರ ಹೋಗುತ್ತೆ, ಅಲ್ಲೋಗಿ ಸೂಕ್ಷ್ಮ ಶರೀರ ಆಗುತ್ತೆ ಅದು, ಹಾಗಾಗಿ ಸೂಕ್ಷ್ಮವಾಗೇ ಇರ್ತಾನೆ, ಸೂಕ್ಷ್ಮವಾಗಿದ್ರು ಅನುಭವಿಸ್ಬೋದಲ್ಲ, ಸೂಕ್ಷ್ಮವಾಗೇ ಇರ್ತಾನೆ ಅಂದ್ಬಿಟ್ಟು ಅವ್ರು ತಮ್ಮ ಅಭಿಪ್ರಾಯ ಕೊಡ್ತಾರೆ. ಇವರು ತನ್ನ ನಿರ್ಣಯವನ್ನು ಕೊಡ್ತಾರೆ. ಯಾವ ಇದು ಮೂರು ಸ್ತೋತ್ರ ಬರುತ್ತೆ. ಕಡೆಗೆ ಇವ್ರು ಹೇಳ್ತಾರೆ, ಕಡೆಗೆ ದ್ವಾದಶಾಹವತ್ ಉಭಯವಿಧಂ ಬಾದರಾಯಣ ಅಂತ. ಬಾದರಾಯಣ ಅಂದ್ರೆ ಅವರೇ ದ್ವಾದಶಾಹವತ್ ಉಭಯಂ ವಿಧಂ ಅಂತ ಬಾದರಾಯಣದ ವೇದವ್ಯಾಸರು ತಮ್ಮ ನಿರ್ಣಯವನ್ನು ಕೊಡ್ತಾರೆ. ಏನಪ್ಪಾ ಅಂದ್ರೆ ಜೈಮಿನಗಳು ದಿವ್ಯಮಂಗಳ ವಿಗ್ರಹ ಇದೆ ಅಂತಂದ್ರು, ಬಾದರಿ ಸೂಕ್ಷ್ಮ ರೂಪ ಇದೆ ಅಂದ್ರು. ಇವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಎರಡೂ ಇದೆ. ಹೇಗಪ್ಪ ಅಂದ್ರೆ ದ್ವಾದಶಾಹವತ್ತು ಉದಾಹರಣೆ ಕೊಡ್ತಾರೆ. ದ್ವಾದಶಾಹ ಅಂದ್ರೆ ಯಜ್ಞಗಳಲ್ಲಿ ಬರುವಂತಹದ್ದು. ಯಜ್ಞಗಳಲ್ಲಿ ಎರಡು ತರ 12 ದಿನ ಮಾಡುವಂತಹ ಒಂದು ಯಾಗ, 1 ರಿಂದ 12 ದಿನ ಅವತ್ತು, 12 ದಿನದಿಂದ 1000 ವರ್ಷಗಳವರೆಗೂ ಮಾಡುವಂತಹ ಒಂದು ಯಾಗ. ಅದಕ್ಕೆ ಅವಾಗ ಏನಾಗುತ್ತೆ, ಈ 12 ಅನ್ನೋದು ಏನಾಗುತ್ತೆ, ಮೊದಲನೇ ಇದಕ್ಕೂ ಸೇರ್ಕೊಳ್ಳುತ್ತೆ, ಎರಡನೇ ಇದಕ್ಕೂ ಸೇರ್ಕೊಳ್ಳುತ್ತೆ. 12ನೇ ದಿನ ಅದಕ್ಕೆ ಅದು ಸತ್ರ ಅನ್ನೋದು 12ದಿಂದ 5,000 ವರ್ಷ ಮಾಡಿದ್ದು ಎಲ್ಲ ಬರುತ್ತೆ. ಭಾಗವತದಲ್ಲಿ 5,000 ವರ್ಷ ಮಾಡಿದ್ರು ಅಂತೆಲ್ಲ ಬರುತ್ತೆ. ಈ ಕಾಲಕ್ಕೆ ಹೊಂದೋದಿಲ್ಲ, ಹಾಗೆಲ್ಲ ಬದುಕ್ತಾ ಇದ್ರು, ಮಾಡ್ತಾ ಇದ್ರು, ಕಂಟಿನ್ಯೂಸ್ ಯಾಗಗಳು ಮಾಡ್ತಾ ಇದ್ರು ಅವರು. ಸತ್ರದಲ್ಲಿ ಏನು ಅಂದ್ರೆ ಎಲ್ಲರೂ ಯಜಮಾನ್ರೆ ಅಲ್ಲಿ. ಅಂದ್ರೆ ಯಾಕೆ ಯಜಮಾನ್ರು ಅಂದ್ರೆ ಬೇರೆ ಇದರಲ್ಲಿ ಅಹೀನ ಅಂತ ಅದಕ್ಕೆ ಅಹೀನದಲ್ಲಿ ಏನು ಅಂದ್ರೆ ಒಬ್ಬ ಯಜಮಾನ 16 ಋತ್ವಿಕಗಳಿರ್ತಾರೆ. ಅವಾಗ ಋತ್ವಿಕಗಳಿಗೆ ಒಂದು ದಕ್ಷಿಣೆಯನ್ನು ಕೊಡಬೇಕು. ಪುಣ್ಯಗಳೆಲ್ಲ ಯಜಮಾನ ಹೋಗುತ್ತೆ, ಇವ್ರಿಗೆ ಬರೀ ದಕ್ಷಿಣೆ ಮಾತ್ರ. ಈ ಸತ್ರದಲ್ಲಿ ಎಲ್ಲಾರು ಯಜಮಾನ್ರೆ, ಅವರಿಗೆ ದಕ್ಷಿಣೆ ಇಲ್ಲ. ಯಜಮಾನನಿಗೆ ಏನ್ ಪುಣ್ಯಗಳು ಬರುತ್ತೋ ಆ ಫಲಗಳೆಲ್ಲ ಇವ್ರಿಗೂ ಎಲ್ಲ ಬರುತ್ತೆ, ಹಾಗಾಗಿ ದಕ್ಷಿಣೆ ಇಲ್ಲ ಅವರಿಗೆ. ಅದಕ್ಕೆ ಸತ್ರ ಅಂತ ಹೇಳ್ತಾರೆ. ಆ ಸತ್ರ, ಈ ದ್ವಾದಶಾಹ ಅನ್ನೋದು ಸತ್ರದಲ್ಲೂ ಬರುತ್ತೆ, ಅಹೀಮದಲ್ಲೂ ಬರುತ್ತೆ. ಆ ತರ ಜೀವಾತ್ಮ ದಿವ್ಯಮಂಗಳ ವಿಗ್ರಹ ತಗೊಂಡು ಅನುಭವಿಸ್ಬೋದು, ಇಲ್ಲ ಸೂಕ್ಷ್ಮ ರೂಪ ಇರ್ತೀನಿ, ಸೂಕ್ಷ್ಮ ರೂಪವಾಗಿ ಇರ್ಬೋದು ಅಂತ ಕೊಡ್ತಾರೆ. ಅದನ್ನ ಇಲ್ಲಿ ತೆಗೆದು ತೋರಿಸ್ಕೊಡ್ತಾರೆ. ಅದಕ್ಕೆ ಅನೇಕ ಇದು ಅವ್ರವ್ರು ಕೊಡ್ಬೇಕಾದ್ರೆ ಉದಾಹರಣೆ ಕೊಡ್ತಾರೆ. ಅವರು ತಮ್ಮ ಸಮರ್ಥನೆ ಮಾಡ್ಕೊಳ್ತಾರೆ. ಅವನು ಜಕ್ಷನ್ ಕ್ರೀಡನ್ ರಮಮಾನ ಅಂತ ಬರುತ್ತೆ. ಅದೆಲ್ಲ ಮಾಡ್ಬೇಕಾದ್ರೆ ಯಾರು ಮುಕ್ತಾತ್ಮ, ಅದೆಲ್ಲ ಮಾಡ್ಬೇಕಾದ್ರೆ ಅವನಿಗೆ ಆಡೋದು ಮಾಡೋದಿಲ್ಲ, ಕುಣಿಯೋದು ಮಾಡ್ಬೇಕಾದ್ರೆ ಒಂದು ಆಕಾರ ಇಲ್ಲದೆ ಹೇಗಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ಬೇಕಾದ್ರೆ ಅಂದ್ರೆ ಇವ್ರು ಹೇಳ್ತಾರೆ, ನನಗೆ ಇದು ಕಾಮಾನ್ಯ ಕಾಮರೂಪ್ಯನು ಸಂಚಾರನ ಅಂತ ಮಾಡ್ಕೊಂಡು ಹೋಗ್ತಾನೆ. ಇದರಲ್ಲಿ ಅಲ್ಲಿ ಹೋಗಿ ಸೂಕ್ಷ್ಮವಾಗಿ ಹೋಗ್ತಾನೆ. ಅದಕ್ಕೆ ಅದರಿಂದ ಇವನಿಗೆ ಸೂಕ್ಷ್ಮ ಆತ್ಮ ಅಂತ ಹೇಳ್ತಾರೆ. ಅದನ್ನೆಲ್ಲವನ್ನೂ ಇವ್ರು ಕೊಡ್ತಾರೆ. ಕೊಟ್ಬಿಟ್ಟು ಎರಡೂ ಸಹ ಅಲ್ಲಿ ಮುಕ್ತಾತ್ಮನಾಗಿ ಪರಮಾಗತಿ ಅಂದ್ರೆ ಅವನು ಅನುರೂಪದಲ್ಲಿದ್ರು ಭಗವಂತನೇ ಗತಿ, ಅವನು ದೇಹವನ್ನು ಪಡ್ಕೊಂಡ್ರು ಸಹ ಗತಿ. ಜಕ್ಷನ್ ಕೇಡನ್ ರಮಮಾನ ಅಂತ ಹೇಳಿದ್ರೆ ಅವ್ರು ಬೇಕು ಅಂದ್ರೆ ಸಾಧಾರಣವಾಗಿ ಅಲ್ಲಿದ್ದವ್ರು ಯಾರು ಹೋಗೋದಿಲ್ಲ. ಅವ್ರು ಬೇಕು ಅಂದ್ರೆ ತಾವು ಒಂದು ರೂಪವನ್ನು ಪಡ್ಕೊಂಡು ಯಾವ ಲೋಕದಲ್ಲಾದ್ರೂ ಹೋಗಿ ತಾವು ಇದನ್ನ ಹೋಗಿ ಇದೆಲ್ಲ ನೋಡಿ ಸುತ್ತಾಡ್ಕೊಂಡು ಬರ್ಬೋದು ವಾಪಸ್. ಅವ್ರಿಗೆ ಆ ತರ ಯಾಕಂದ್ರೆ ಕರ್ಮ ಹೊಡೋಗ್ಬಿಟ್ರಿಂದ ಅವ್ರಿಗೆ ಇದು ಬರೋದಿಲ್ಲ. ಅವ್ರು ಬರ್ಬೋದು ಅವ್ರಿಗೆ, ಮತ್ತೆ ಅಲ್ಲಿ ಅವ್ರಿಗೆ ಇದಿರುತ್ತೆ ಅವ್ರಿಗೆ. ಆದ್ರೆ ಯಾರು ಹೋಗೋದಿಲ್ಲ, ಯಾಕಂದ್ರೆ ಒಂದು ವೇಳೆ ಹೋಗಿ ಮತ್ತೆ ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ಇದಾಗ್ಬಿಡುತ್ತೋ ಅಂತ ಯಾರು ಬರೋದಿಲ್ಲ. ಅದಕ್ಕೆ ಅವ್ರಿಗೆ ವಿದ್ಯೆಯಲ್ಲಿ ಉಪಾಸನೆ ಮಾಡಿ ಯಾರಿಗೆ ವಿದ್ಯೆ ಸಿದ್ಧಿ ಆಗಿರುತ್ತೋ ಅವ್ರಿಗೆ ಏನೂ ಆಗೋದಿಲ್ಲ. ಅವ್ರು ಎಲ್ಲ ಲೋಕದಲ್ಲೂ ಹೋಗಿ ಅನುಭವಿಸ್ಕೊಂಡ್ಬಿಟ್ಟು ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ. ಹಾಗಾಗಿ ಅದರಿಂದಲೂ ಸಹ ಅವರು ಎಲ್ಲ ಅನ್ವಯಿತ ಅಂದ್ಬಿಟ್ಟು ಅಂತ ಇನ್ನೂ ಅನೇಕ ಇವರು ತುಂಬಾ ಇದೆಲ್ಲ ಹೇಳ್ತಾರೆ. ಎಲ್ಲ ತುಂಬಾ ಇದಾಗುತ್ತೆ. ಒಂದು 50 ಮಂತ್ರಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಪೃಥಗ್ಗಾತ್ಮಾನ್ ಪ್ರೇರಿತಾಂಚ ಮತ್ತ ಅಂದ್ಬಿಟ್ಟು ಪೃಥಗ್ಗಾತ್ಮಾನಂ ಪ್ರೇರಿತಾರಂಚ ಮತ್ವ ಅಂತ ಹೇಳ್ತಾರೆ. ಇದಕ್ಕೆ ಹಾಗೆ ಯಾರು ಪೃಥಕ್ ಆತ್ಮ, ಜೀವಾತ್ಮ ಪರಮಾತ್ಮ, ಅವನನ್ನ ಜೀವಾತ್ಮ ಇದ್ದ ಅವನ್ನ ಪ್ರೇರಿಸುವವನು ಒಬ್ಬ ಪೃಥಗ್ ಆತ್ಮ. ಇಬ್ಬರನ್ನು ತಿಳ್ಕೊಂಡು ಅಂದ್ಬಿಟ್ಟು ಹೇಳೋದಂತಲೂ ಸಹ ಯಾತಕ್ಕೆ ಜೀವ ಅವನಿಗೆ ದೇಹ ಬೇಕು ಅನ್ನೋದಕ್ಕೆಲ್ಲ ಹೇಳ್ತಾರೆ. ನಮಗೆ ಸಾಧರ್ಮ್ಯಂ ಆಗತಾಹ ಅಂತ ಇದೆ. ಅದಕ್ಕೆ ಮಾಂ ಉಪಾಯಂತಿತೆ ಅಂತ ಎಲ್ಲವೊಂದು ಹೇಳೋದ್ರಿಂದಲೂ ಸಹ ಇದಕ್ಕೆ ಬೇಕು ಅಂದ್ಬಿಟ್ಟು ಒಂದು ದೇಹ ಬೇಕಾಗುತ್ತೆ ಅವನಿಗೆ ಅಂದ್ಬಿಟ್ಟು ಅಂತ ಅನುರೂಪದಲ್ಲಿ ಇರೋದಕ್ಕೂ ಅವಕಾಶ. ಯಾಕೆಂದ್ರೆ ಸರ್ವತಂತ್ರ, ಅವನು ಸತ್ಯಕಾಮ ಸತ್ಯ ಸಂಕಲ್ಪ ಇರೋದ್ರಿಂದ ಅವನ ಸತ್ಯ ಸಂಕಲ್ಪದಲ್ಲೇ ಅವ್ರು ಕ್ವಾಲಿಫೈಡ್ ಅಷ್ಟೇ, ಎಲ್ಲ ಆಗೋದಿಲ್ಲ ಅವನಿಗೆ. ಆದ್ರೆ ಅನುರೂಪ ಆಗಿರ್ಬೇಕು ಅಂದ್ರೆ ಅನುರೂಪ ಇರ್ಬೋದು, ಅದು ಯಾವ ತೊಂದರೆಯೂ ಇಲ್ಲ ಅವನಿಗೆ. ಹಾಗಾಗಿ ಇದು ತುಂಬಾ ಇದ್ರಲ್ಲಿ ಹೋಗ್ತಾರೆ. ಅದೆಲ್ಲ ಬೇಡ. ಆಮೇಲೆ ವೈಷ್ಣವ ಧರ್ಮ ಅದು ಇದೆಲ್ಲವನ್ನು ತುಂಬಾ ಮಾಡ್ತಾರೆ. ಒಂದು 15 ಪೇಜು ಇದರಲ್ಲಿ ಬರುತ್ತೆ. ಇದರಲ್ಲಿ ಅದೆಲ್ಲ ಕೆಲವೆಲ್ಲ ಹೇಳಿದ್ದೀನಿ, ಅದೆಲ್ಲ ಬೇಡ ಅನ್ಸುತ್ತೆ.
ಇವರು ಇನ್ನೊಂದು ನಾರಾಯಣಿ ಅಂದ್ರೆ ನಾ ಹೇಳೋ ನಾರಾಯಣಿ ಅಂದ್ರೆ ಇದರಲ್ಲಿ ಭೀಷ್ಮ ಪರ್ವದಲ್ಲಿ ಅದರಲ್ಲಿ ಬರುವಂತಹ ನಾರಾಯಣ ಅದರಲ್ಲಿ ಹೇಳ್ತೆ ಸ್ವತಂ ಆತ್ಮನಿ ಸಂಜಾತಂ ಸ್ವಾಮಿತ್ತಂ ಬ್ರಹ್ಮಣಿ ಸ್ಥಿತಂ ಉಭಯೋರೇ ಸಂಬಂಧೋ ನಪರೋಭಿಪತೋ ಮಮ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದರಲ್ಲಿ ವ್ರತಾವಸಾನೆ ಸ್ವಶುಭಾನ್ ನರಾನೆ ದದಿಶಿಮೋ ವಯಂ ಶ್ವೇತಾನ್ ಚಂದ್ರ ಪ್ರತೀಕಾಚಾನ್ ಸರ್ವಲಕ್ಷಣ ಲಕ್ಷಿತಾನೆ ನಿತ್ಯಾಂಜಲಿ ಕೃತಾನ್ ಬ್ರಹ್ಮ ಜಪತಃ ಪ್ರಾಕ್ ಉದಂಗುಖಾನೆ ಕೃತಾಂಜಲಿ ಪುಟ ಕೃಷ್ಟಾಹ ನಮ ಇತ್ಯೇವ ವಾದಿನಃ ಅಂತ ಅಲ್ಲಿ ಮೋಕ್ಷದಲ್ಲಿ ಇರ್ಬೇಕಾದ್ರೆ ಹೇಳ್ತೆ ಕೃತಾಂಜಲಿ ಪುಟಾಹ ಹೃಷ್ಟ. ಕೃತಾಂಜಲಿ ಎರಡು ಕೈಯನ್ನು ಮುಕ್ಕೊಂಡಿದ್ದಾನೆ ಅಂದ್ರೆ ದೇಹ ಇಲ್ದರೆ ಬರೀ ಸೂಕ್ಷ್ಮದಲ್ಲಿ ಕೈ ಮುಗಿಯಕ್ಕಾಗುತ್ತೆ. ಕೃತಾಂಜಲಿ ಪುಟಾಹ ಹೃಷ್ಟಾಹ ಸಂತೋಷ ನಮ ಇತ್ಯೇ ಅಲ್ಲಿ ಏನಿಲ್ಲ ಬರೀ ನಮಃ 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 ಎಲ್ಲ ನೀನೆ ನಾನಲ್ಲ ನೀನೆ ನಮ ಇತ್ಯೇವ ಅವಧಿನ ಭಗವಂತ ನೀನೇನೆ ಅಂದ್ಬಿಟ್ಟು ಯಾವಾಗಲೂ ಅದನ್ನೇ ಹೇಳ್ತಾರೆ. ಅದಕ್ಕೆ ಅದ್ ಹೇಳ್ತಾ ಇರ್ತಾರೆ. ಇದೆಲ್ಲವನ್ನೂ ಸಹ ತೋರಿಸ್ಕೊಡ್ತಾರೆ ಎದರಲ್ಲೂ. ಇದರಿಂದ ಅವರಿಗೆ ಒಂದು ದಿವ್ಯ ಮಂಗಳ ವಿಗ್ರಹ ಇದೆ. ಮುಕ್ತಾತ್ಮನಿಗೂ ಸಹ ಒಂದು ವಿಗ್ರಹ ಮಂಗಳ ವಿಗ್ರಹ ಇರುತ್ತೆ. ದಿವ್ಯ ಮಂಗಳ ವಿಗ್ರಹ ಅಂತ ಹೇಳು ಭಗವಂತನಿಗೆ ಹೇಳ್ತೀವಿ, ನಮಗೆ ಮಂಗಳ ವಿಗ್ರಹ ಅಂತ ಹೇಳ್ಬೋದು. ಮುಕ್ತಾತ್ಮನಿಗೂ ಒಂದು ಮಂಗಳ ವಿಗ್ರಹ ಇರುತ್ತೆ. ಆ ಮಂಗಳ ವಿಗ್ರಹ ಇರುತ್ತೆ ಅದಕ್ಕೆ ಅನೇಕ ಇದನ್ನೆಲ್ಲ ತೋರಿಸಿ ಎಲ್ಲೋ ಅಂದ್ರೆ ಇದರಲ್ಲಿ ಪರಾಶರ ಭಟ್ಟರ ಪ್ರಕಾರ ಜೀವಾತ್ಮ ಅಂದ್ರೆ ಮುಕ್ತಾತ್ಮನಾದವನು ಅತಿ ಹೆಚ್ಚು ಕಾಲ ಮಂಗಳ ವಿಗ್ರಹದೊಂದಿಗೆ ಇರ್ತಾನೆ. ಎಲ್ಲೋ ಅಪರೂಪವಾಗಿ ಬೇಕಾದಾಗ ಸೂಕ್ಷ್ಮ ಜೀವನ ಇದು ಅಣು ಜೀವನ ಪಡ್ಕೋಬರ್ತವರ ಅವನು. ಯಾಕಂದ್ರೆ ಇದೆಲ್ಲ ಮಾಡ್ಬೇಕಾದಂದ್ರೆ ಭಗವಂತನಿಗೆ ಕೈಂಕರ್ಯ ಮಾಡ್ಬೇಕಾದ್ರೆ ಕೈಕಾಲುಗಳು ಏನಿಲ್ಲದೆ ಏನ್ ಕೈಂಕರ್ಯ, ಸೂಕ್ಷ್ಮವಾದ ಏನ್ ಕೈಂಕರ್ಯ ಮಾಡಕ್ಕಾಗುತ್ತೆ. ಭಗವಂತನ ಕಾಲು ತೊಳಿಬೇಕು, ಪಾದ ಮಾಡ್ಬೇಕು, ಅವನಿಗೆ ಇದ್ ಮಾಡ್ಬೇಕು ಅಂದ್ರೆ ತಂದು ಕೊಡಬೇಕು, ಪಾದಿಕೆಗಳೆಲ್ಲ ಮಾಡ್ಬೇಕು ಅಂದ್ರೆ ಅಲ್ಲಿ ಎಲ್ಲ ಮಾಡ್ಬೇಕಾದ್ರೆ ಒಂದು ವಿಗ್ರಹ ಇರ್ಲೇಬೇಕಲ್ಲ. ಅದರಿಂದ ಇವರಿಗೆ ಯಾವಾಗ್ಲೂ ಅದನ್ನೇ ತಗೊಡ್ತಾ. ಅದಕ್ಕೆ ಆಮೇಲೆ ಇನ್ನೊಂದು ಮುಗಿಸುವಾಗ ಹೇಳ್ತೀವಿ. ತುಂಬಾ ಕೆಲವೆಲ್ಲ ಬಿಟ್ಬಿಟ್ಟೆ ಮುಗಿಸುವಾಗ ಹೇಳ್ತಾರೆ, ಯಾಕಪ್ಪ ಇದು ಅವನಿಗೆ ಇದನ್ನ ಹೇಗಪ್ಪ ಹೇಳ್ತೀರಿ ಅವನಿಗೆ ಮುಕ್ತಾನಾಂ ಪರಮಾಗತಿ ಅನ್ನೋದಕ್ಕೆ ನೇರವಾಗಿ ಕಠೋಪನಿಷತ್ ಹೇಳಿದೆ. ಸಾ ಕಾಷ್ಟ ಸಾ ಪರಾಗತಿ. ಕಾಷ್ಟ ಅವನ ಮುಂದೆ ಇನ್ಯಾವುದೂ ಇಲ್ಲ, ಸೂಪರ್ಲೇಟಿವ್. ಅದು ಗುಡ್ ಬೆಟರ್ ಬೆಸ್ಟ್ ಅನ್ನುವಾಗ ಕಾಷ್ಟ ಅನ್ನೋದು ಹೈಯರ್ ಸೂಪರ್ಲೇಟಿವ್. ಸಾ ಪರಾಗತಿ, ಅವನೇ ಪರಾಗತಿ ಅಂತ ನೇರವಾಗಿ ಉಪನಿಷತ್ತು ಹೇಳಿದೆ. ಅದು ಅದಂಗೆ ಅದನ್ನ ಹೇಳ್ಬೇಕಾರೆ ಅದನ್ನ ಮಾಮೇವ ಇದೆಲ್ಲವೂ ಗೀತೆ ಹೇಳುದು ಮಾಮೇವ ಉತ್ತಮಾಂಗತಿ ಅಂತ ಭಗವಂತ ಹೇಳೋದನ್ನೆಲ್ಲ ಮಾಡಿದ್ದಾರೆ. ಸೋದ್ವನ ಪಾರಮೋಪ್ನೋತಿ ತದ್ವಿಷ್ಣು ಪರಮಂ ಪರಂ ಅನ್ಬಿಟ್ಟು ಅಂತ ಅದು ಸಹ ಗೀತೆಯಲ್ಲಿ ಹೇಳ್ತಾನೆ. ತದ್ವಿಷ್ಣು ಪರಮಂ ಪರಂ ಅನ್ಬಿಟ್ಟು ಅಂತ ಎಲ್ಲವನ್ನೂ ಇದೊಂದು ಸಹ ಮುಕ್ತಾತ್ಮನಿಗೆ ಪರಮವಾದ ಗತಿಯಾದವನು ಭಗವಂತಾನೆ. ಮುಕ್ತಾತ್ಮ ಅಲ್ಲಿ ಅನೇಕವಾಗಿ ಮಂಗಳ ವಿಗ್ರಹದೊಂದಿಗೆ ಇರ್ತಾನೆ. ಅವನು ಸಹ ಒಂದು ದೇಹವನ್ನು ವಿಗ್ರಹವನ್ನು ಪಡ್ಕೊಂಡೆ ಕೈಂಕರ್ಯ ಮಾಡೋದ್ರಿಂದ ಅದನ್ನೊಂದಿಗೆ ಇರ್ತಾನೆ ಅಂತ ಇವರಿಗೆ. ಅದಕ್ಕೆ ನಿರುಕ್ತಿ ಹೇಳ್ತಾರೆ. ಅದಕ್ಕೆ ಬ್ರಹ್ಮ ಸಾಧಾಮ್ಯಂ ಆಮೇಲೆ ಆಪನ್ನಾಹ ಮುಕ್ತಾಹ ತೇಷಾಂ ಪರಾಗತಿ ಮುಖ್ಯ ಪ್ರಾಪ್ಯ ತತಃ ಶೇಷಿ ಮುಕ್ತಾನಾಂ ಪರಮಾಗತಿ ಅಂತ ಹೇಳ್ಬಿಟ್ರು. ಅದಕ್ಕೆ ಅಂದ್ರೆ ಬ್ರಹ್ಮ ಸಾಧರ್ಮ್ಯಂ ಆಪನ್ನಾಹ ಬ್ರಹ್ಮನ ಸಾಧರ್ಮ್ಯವನ್ನ ಪಡ್ಕೊಂಡ್ಮೇಲೆ ಅಂದ್ರೆ ಮುಕ್ತನಾದ್ಮೇಲೆ ಹೋಗ್ತಾನಾಗ ಆಗ ಮುಕ್ತಾಹ ತೇಷಾಂ ಅವರಿಗೆ ಮುಕ್ತರು ಅಂತ ಹೆಸರು ಬರುತ್ತೆ. ಅವರಿಗೆ ತೇಷಾಂ ಪರಾಗತಿ, ಅವರಿಗೆ ಅವನೇ ಎಲ್ಲೆ ಕಾಷ್ಟೆ, ಅವನ ಮೇಲೆ ಬಿಟ್ಟು ಇನ್ಯಾರೂ ಇಲ್ಲ, ಅವರೇ ಪರಾಗತಿ. ಆಮೇಲೆ ಮುಖ್ಯ ಪ್ರಾಪ್ಯ ಆ ಮುಕ್ತರಾದಿಗೆ ಪರಮಾಗತಿ ಆಗಿರುವ ಶೇಷಿಯಾದ ಪರಮಾತ್ಮ ಇದ್ದಾನಲ್ಲ, ಅದರಿಂದ ಅವನೇ ಎಲ್ಲರಿಗೂ ಪರಮಾಗತಿ. ಅವನಿಗೆ ಅಲ್ಲೂ ಇವನು ಶೇಷಿತಾನೆ. ಇಲ್ಲಿ ನಮಗೆ ಶೇಷಿನೇ ಭಗವಂತ ಅಂದ್ರು, ಅಲ್ಲಿರುವ ನಿತ್ಯರು ಮುಕ್ತರಿಗೂ ಸಹ ಅವನೇ ಶೇಷಿ. ಅದರಿಂದ ಅವನು ಶೇಷಿ ಆದ್ರಿಂದ ಅವನು ಸಹ ಅಲ್ಲಿ ಪರಮಾಗತಿ. ಅಂದ್ರೆ ಇಲ್ಲಿ ಹೇಳ್ತಾರೆ ಶೇಷಿಯನ್ನು ಒಂದೇ ಕಾರಣದಿಂದಲೇ ಪರಮಾಗತಿ ಅಂತ ಹೇಳ್ಬೋದು. ಇಲ್ಲೇ ಆಗ್ಲಿ ಅಲ್ಲೇ ಆಗ್ಲಿ ಅಲ್ಲಿ ಮುಕ್ತಾನಾಮ ಅಂತ ಆಗಿರೋದ್ರಿಂದ ಮೋಕ್ಷದಲ್ಲೂ ಸಹ ಅವರೇ ಗತಿ. ಅಂದ್ರೆ ಅದ್ರ ಕೈಮುಖದ ನ್ಯಾಯದಿಂದ ಇಲ್ಲೂ ಸಹ ಅವನೇ ಗತಿ. ನಮಗೆ ಮೋಕ್ಷದಲ್ಲೂ ಅದು ಆಯ್ತಲ್ಲ, ಕೆಲಸ ಆದ್ಮೇಲೆ ಆಯ್ತು. ಈಗ ಊರಿಗೆ ಹೋದ್ಮೇಲೆ ಬಸ್ಸಿಗೂ ನಮ್ಗೆ ಸಂಬಂಧ ಇಲ್ಲ, ಬಸ್ ಹಿಡಿದು ಹೋಗ್ತೀವಿ, ಟ್ಯಾಕ್ಸಿ ಹಿಡಿದು ಹೋಗ್ತೀವಲ್ಲ, ಆ ತರ ಎಲ್ಲ ಅಲ್ಲಿ ಹೋದ್ರೂ ಸಹ ಅವನೇ ಗತಿ. ಇಲ್ಲಿರುವಾಗ್ಲೂ ಅವನೇ ಗತಿ, ಅಲ್ಲೂ ಹೋದ್ಮೇಲೂ ಸಹ ಅವನೇ ಗತಿ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಳ್ತಾರೆ. ಕಡೆಗೆ ಇಲ್ಲಿ ಅವ್ಯಯ ಅಂದ್ಬಿಟ್ಟು ಅವ್ಯಯಾಯ ನಮಃ ಅಂದ್ಬಿಟ್ಟು ಅಂತ ಮುಂದಿನ ಕ್ಲಾಸ್ ಹೋಗ್ತಾವ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೆ ಮೇಸ್ತು ಭೂಯಸೆ. ಆಕಾಶಾತ್ ಪತಿದಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ
केशवं प्रतिगच्छति ॐ शान्तिः 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 कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि ಎಲ್ಲರಿಗೂ ನಮಸ್ಕಾರ ನಾಳೆ ನೋಡೋಣ ನಮಸ್ಕಾರಪ್ಪ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ